ಹಲೋ ನಮಸ್ಕಾರ ಎಲ್ಲರಿಗೂ ಡಿವೈನ್ ಗಾಡೆಸ್ ಟಾರೋಗೆ ಆತ್ಮೀಯ ಸ್ವಾಗತ. ನನ್ನ ಹೆಸರು ನೀತು. ಇವತ್ತಿನ ಟಾರೋ ರೀಡಿಂಗಲ್ಲಿ ನಾವು ನೆಕ್ಸ್ಟ್ ವೀಕ್ ಎನರ್ಜಿ ಪ್ರೆಡಿಕ್ಷನ್ಸ್ ಮಾಡ್ತಾ ಇದ್ದೀವಿ. ಸೊ ನೆಕ್ಸ್ಟ್ ವೀಕ್ ಏನೆಲ್ಲ ಎಕ್ಸ್ಪೆಕ್ಟ್ ಮಾಡ್ಬೋದು, ಏನು ನಮ್ಮ ಸ್ಪಿರಿಚುವಲ್ ಫ್ಯಾಮಿಲಿ ನಮ್ಮ ಗಮನಕ್ಕೆ ತರಬೇಕಂತ ಅಂದ್ಕೊಳ್ತಾ ಇದ್ದಾರೆ, ನೆಕ್ಸ್ಟ್ ವೀಕ್ ಬಗ್ಗೆ ನೋಡೋಣ ಇವತ್ತಿನ ಟಾರೋ ರೀಡಿಂಗಲ್ಲಿ. ಸೊ ಎಲ್ಲರಿಗೂ ಅಪ್ಲಿಕಬಲ್ ಆಗುವಂಥ ವಿಚಾರ, ನೆಕ್ಸ್ಟ್ ವೀಕಲ್ಲಿ 26th ಬಂದು ಫುಲ್ ಮೂನ್ ಇದೆ, ಲಾಸ್ಟ್ ಫುಲ್ ಮೂನ್ ಆಫ್ 2023. ಸೊ ಈ ದಿನ ನೀವು ಮ್ಯಾನಿಫೆಸ್ಟೇಷನ್ ರಿಚುವಲ್ಸ್ ಮಾಡೋರು, ಗ್ರ್ಯಾಟಿಟ್ಯೂಡ್ ಜರ್ನಲ್ ಬರೆಯೋರು, ಮೆಡಿಟೇಷನ್ ಮಾಡೋರು, ಮೂನ್ ಮೆಡಿಟೇಷನ್ ಮಾಡೋದಕ್ಕೆ ಮತ್ತು ಮೂನ್ ವಾಟರ್ ಪ್ರಿಪೇರ್ ಮಾಡೋದಕ್ಕೆ ವಂಡರ್ಫುಲ್ ಡೇ. ಸೊ ಇದನ್ನು ಯೂಸ್ ಮಾಡ್ಕೊಳ್ಳಿ ನಿಮ್ಮ ಮ್ಯಾನಿಫೆಸ್ಟೇಷನ್ ರಿಚುವಲ್ಸ್ ಮಾಡೋದಕ್ಕೆ. ಎರಡನೇದು ಬಂದು ಅಫ್ಕೋರ್ಸ್ ಈ ವೀಕ್ನ ಸ್ಟಾರ್ಟ್ ಮಾಡ್ತಾ ಇರೋದು ಕ್ರಿಸ್ಮಸ್ಸಿಂದ. ವೆರಿ ಜಾಲಿ ವಂಡರ್ಫುಲ್ ಎನರ್ಜಿ 25th to 26th ಫುಲ್ ಮೂನ್. ಮತ್ತು ಈ ವಾರ ಇನ್ನೂ ಮರ್ಕ್ಯುರಿ ರೆಟ್ರೋಗ್ರೇಡಲ್ಲಿದೆ. ಸೊ ಮರ್ಕ್ಯುರಿ ರೆಟ್ರೋಗ್ರೇಡ್ ಬಗ್ಗೆ ಆಲ್ರೆಡಿ ಎಷ್ಟೊಂದು ಮಾತಾಡಿದ್ದೀವಿ. ಸೊ ಬಿ ಕೇರ್ಫುಲ್ about your travel plans, your technology and your communication. ಸೊ ಈ ಒಂದು ಏರಿಯಾನಲ್ಲಿ ಹುಷಾರಾಗಿ ಇನ್ನು ಹ್ಯಾಂಡಲ್ ಮಾಡಿ. ಇದು ಲಾಸ್ಟ್ ವೀಕ್ ಮರ್ಕ್ಯುರಿ ರೆಟ್ರೋಗ್ರೇಡ್ದು. ಸೊ ಲಾಸ್ಟ್ ಮರ್ಕ್ಯುರಿ ರೆಟ್ರೋಗ್ರೇಡ್ ಆಫ್ 2023 January 1st ಮತ್ತೆ ಮರ್ಕ್ಯುರಿ ಡೈರೆಕ್ಟ್ ಆಗುತ್ತೆ. ಸೊ ಎವ್ರಿಥಿಂಗ್ ಈಸ್ ಗೋಯಿಂಗ್ ಟು ಬಿ ನಾರ್ಮಲ್. ಆಲ್ ರೈಟ್. ಸೊ ಅದು ಜನರಲ್ ಆಗಿ ಅಪ್ಲಿಕಬಲ್ ಆಗುವಂತಹ ಎನರ್ಜೀಸು ಈ ವಾರ ಪ್ರತಿಯೊಬ್ಬರಿಗೂ. ಸೊ ನಮ್ಮ ಪರ್ಟಿಕ್ಯುಲರ್ ಗ್ರೂಪಿಗೆ ಹೋಗೋದಕ್ಕೆ ಮುಂಚೆ ಅ ಕ್ವಿಕ್ ರಿಮೈಂಡರ್, ವಿ ಜಸ್ಟ್ ಹ್ಯಾವ್ ನೆಕ್ಸ್ಟ್ 3 days ಡಿಸೈನ್ ಯುವರ್ 2024 ಪ್ರೋಗ್ರಾಮ್ ರಿಜಿಸ್ಟ್ರೇಷನ್ ಕ್ಲೋಸ್ ಆಗೋದಕ್ಕೆ 26th ನೈಟ್ 12 AM ದ ರಿಜಿಸ್ಟ್ರೇಷನ್ ವಿಲ್ ಕ್ಲೋಸ್. ಸೊ ಕೆಳಗಡೆ ಎಲ್ಲ ಲಿಂಕ್ಸು ಇರುತ್ತೆ, ಎಲ್ಲ ಡೀಟೇಲ್ಸು ಇರುತ್ತೆ. ಗೋ ಚೆಕ್ ದ ಲಿಂಕ್ ಆ್ಯಂಡ್ ರಿಜಿಸ್ಟರ್. ಐ ವಾಂಟ್ ಟು really be part of your entire 2024 journey. ಸೊ ಈ ಮಾಸ್ಟರ್ ಕ್ಲಾಸ್ ಬಂದು ಬರೀ 2 hours ಮುಗಿಯೋದಿಲ್ಲ. ಪ್ರತಿ ತಿಂಗಳು ನಾವು ಮಂತ್ಲಿ ರೀಸೆಟ್ ಕಾಲ್, ಗ್ರೂಪ್, ಕ್ಲೋಸ್ಡ್ ಗ್ರೂಪ್, ಟ್ಯಾರೋ ರೀಡಿಂಗು, ವಿಲ್ ಹ್ಯಾವ್ ಲಾಟ್ ಆಫ್ ಫನ್ ಎಂಟೈರ್ 2024. ಆಲ್ ರೈಟ್. ಸೊ ಕೆಳಗಡೆ ಎಲ್ಲ ಡೀಟೇಲ್ಸ್ದು ಲಿಂಕ್ ಇರುತ್ತೆ. ಗೋ ಕ್ಲಿಕ್, ಗೋ ರಿಜಿಸ್ಟರ್ ಆ್ಯಂಡ್ ಐ ವಿಲ್ ಸಿ ಯು ಲೈವ್ ಆನ್ December 30th ಮಾರ್ನಿಂಗ್ 11 AM ನಮ್ಮ 2024ನ ಡಿಸೈನ್ ಮಾಡೋದಕ್ಕೆ. ಆ್ಯಂಡ್ ವಿಲ್ ಹ್ಯಾವ್ ಫನ್ ಲೈಕ್ ಇಟ್ಸ್ ಅ ನ್ಯೂ ಇಯರ್ ಪಾರ್ಟಿ ನಮಗೆ. December 30th ಡಿಸೆಂಬರ್ಗೆ ಎಂಟರ್ ಆಗೋದಕ್ಕೆ ಮುಂಚೆ ವಿ ವಿಲ್ ಸೆಲೆಬ್ರೇಟ್, ವಿ ವಿಲ್ ಪಾರ್ಟಿ ನಮ್ಮ ಮಾಸ್ಟರ್ ಕ್ಲಾಸಲ್ಲಿ ಲೈವ್ ಆಗಿ. ಆಲ್ ರೈಟ್. ಸೊ ಶುರು ಮಾಡೋಣ ನೆಕ್ಸ್ಟ್ ವೀಕ್ ಎನರ್ಜಿ ಪ್ರೆಡಿಕ್ಷನ್ಸ್ ರೈಟ್ ನಾವ್. ಗ್ರೂಪ್ ಇದೆ ನಮ್ಮ ಹತ್ರ. ಇದು ಗ್ರೂಪ್ ನಂಬರ್ 1, ಇದು ಗ್ರೂಪ್ ನಂಬರ್ 2. ಯಾವುದರಲ್ಲಿ ನಿಮಗೆ ಮೆಸೇಜಸ್ ಇದೆ ಅಂತ ಅನ್ನಿಸ್ತಾ ಇದೆ ನೆಕ್ಸ್ಟ್ ವೀಕ್ಗೆ ಅದನ್ನು ಸೆಲೆಕ್ಟ್ ಮಾಡ್ಕೊಳ್ಳಿ. ಸೆಲೆಕ್ಟ್ ಮಾಡಿಕೊಂಡು ಡಿಸ್ಕ್ರಿಪ್ಷನ್ ಬಾಕ್ಸ್ಗೆ ಹೋಗಿ ಟೈಮ್ ಸ್ಟ್ಯಾಂಪ್ಸ್ ಮೇಲೆ ಕ್ಲಿಕ್ ಮಾಡಿ. ಅದು ನಿಮ್ಮ ನೆಕ್ಸ್ಟ್ ವೀಕ್ ಎನರ್ಜಿ ಪ್ರೆಡಿಕ್ಷನ್ಸ್. ನಿಮಗೆ ಟೈಮ್ ಬೇಕಾದರೆ ಪಾಸ್ ಮಾಡ್ಬೋದು. ಸೆಲೆಕ್ಟ್ ಮಾಡಿದ ಮೇಲೆ ಯು ಕ್ಯಾನ್ ಜಂಪ್ ಇನ್ ಟು ಯೋರ್ ರೀಡಿಂಗ್. ಬಟ್ ಗ್ರೂಪ್ ನಂಬರ್ 1 ನಿಮ್ಮ ರೀಡಿಂಗ್ ಇವಾಗ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಸ್ವಾಗತ. ಗ್ರೂಪ್ ನಂಬರ್ 1, ನೀವು ಈ ಟೆಕ್ನ ಸೆಲೆಕ್ಟ್ ಮಾಡ್ಕೊಂಡಿದ್ರೆ ಇದು ನಿಮ್ಮ ನೆಕ್ಸ್ಟ್ ವೀಕ್ ಎನರ್ಜಿ ಪ್ರೆಡಿಕ್ಷನ್ಸ್. ಐ ಡೋಂಟ್ ನೋ, ಐ ಆಮ್ ಗೆಟಿಂಗ್ ದಿಸ್ ಇಮೇಜ್ ಅಥವಾ ವಿಷನ್. ನೀವು ಬೆಳಗ್ಗೆನೇ ಬೇಗ ಎದ್ದೇಳ್ತಾ ಇರೋ ಥರ, ಲೈಕ್ ಅರ್ಲಿ ಮಾರ್ನಿಂಗ್, ಇನ್ನೂ ಸನ್ರೈಸ್ ಆಗಿಲ್ಲ, ನೀವು ಬೆಳಗ್ಗೆನೇ ಎದ್ದೇಳ್ತಾ ಇರೋದು. ಮೇ ಬಿ ಎಕ್ಸಾಮ್ಸ್ ಇದೆ, ಓದೋದಕ್ಕೆ ಎದ್ದೇಳ್ತಾ ಇದ್ದೀರೋ, ಅಥವಾ ಯಾವುದಾದ್ರೂ ಓಕೆ ಧನುರ್ಮಾಸ ನಡೀತಾ ಇದೆ, ಪೂಜೆ ಮಾಡೋದಕ್ಕೆ ಎದ್ದೇಳ್ತಾ ಇದ್ದೀರೋ, ಐ ಡೋಂಟ್ ನೋ. ಬಟ್ ಬೆಳಗ್ಗೆನೇ ಎದ್ದೇಳ್ತಾ ಇರೋ ಅಂಥ ಒಂದು ವಿಷನನ್ನು ತೋರಿಸ್ತಾ ಇದ್ದಾರೆ. ಅರ್ಲಿ ಮಾರ್ನಿಂಗ್ ಲೈಕ್ 5 o'clock 5:30, ಇನ್ನೂ ಬೆಳಕಾಗಿಲ್ಲ, ಅಷ್ಟು ಬೆಳಗ್ಗೆ ಎದ್ದೇಳ್ತಾ ಇದ್ದೀರಾ. ಮೇ ಬಿ ಇದು ನಿಮ್ಮ ಹ್ಯಾಬಿಟ್ಸ್ ಚೇಂಜ್ ಮಾಡೋ ಒಂದು ವೀಕ್ ಇರ್ಬೋದು, ಅಥವಾ ಬೆಳಗ್ಗೆ ಬೇಗ ಎದ್ದೇಳೋರು ಆ್ಯಕ್ಚುಲಿ ಇಂಪ್ಲಿಮೆಂಟ್ ಮಾಡ್ತಿರ್ಬೋದು ನೆಕ್ಸ್ಟ್ ವೀಕ್ಗೆ. ಇಲ್ಲ ಯಾವುದಾದ್ರೂ ಪೂಜೆ ವ್ರತ ಏನಾದರೂ ಮಾಡೋಕ್ಕೆ ಶುರು ಮಾಡ್ತಿರ್ಬೋದು, ಅಥವಾ ಮಾಡೋ ಅಂಥ ಒಂದು ಐಡಿಯಾ ಇರ್ಬೋದು. ಕೆಲವರು ಹನುಮಾನ್ ಚಾಲೀಸ ಸ್ಟಾರ್ಟ್ ಮಾಡ್ತಿರ್ಬೋದು. ಐ ಡೋಂಟ್ ನೋ, ಐ ಆಮ್ ಸೀಯಿಂಗ್ ಲಾಟ್ ಆಫ್ ಸ್ಪಿರಿಚುವಲ್ ಎನರ್ಜಿ. ಬೆಳಗ್ಗೆ ಬೇಗ ಎದ್ದು ಮಾಡುವಂಥದ್ದು, ಅಥವಾ ಬೆಳಗ್ಗೆ ಬೇಗ ಎದ್ದು ಯಾವುದಾದ್ರೂ ಪ್ರೋಗ್ರಾಮ್ಗೆ ಅಥವಾ ಆನ್ಲೈನ್ ಕ್ಲಾಸಿಗೆ ಯಾವುದಕ್ಕಾದ್ರೂ ಜಾಯ್ನ್ ಆಗಿರೋದು. ಬಟ್ ದೇರ್ ಈಸ್ ದಿಸ್ ನ್ಯೂ ಫ್ರೆಶ್ ಎನರ್ಜಿ. ಬೆಳಕಾಗೋದಕ್ಕೆ ಮುಂಚೆ ಬರುವಂಥ ಆ ಡಾರ್ಕ್ ಎನರ್ಜಿ, ಬಟ್ ಆ ಫ್ರೆಶ್ನೆಸ್ ಇದೆ. ಇನ್ನೇನು ಬೆಳಕಾಗುತ್ತೆ ಅಂತ ಆ್ಯಂಟಿಸಿಪೇಷನಲ್ಲಿ ವೇಟ್ ಮಾಡ್ತಾ ಇರೋದು, ಈಗರ್ನೆಸ್ಸಲ್ಲಿ ವೇಟ್ ಮಾಡ್ತಾ ಇರೋದು, ಇನ್ನೇನು ಬೆಳಕಾಗತ್ತೆ ಅಂತ. ಮೇ ಬಿ ಇದು ವೀಕ್ದು ಲಾಸ್ಟ್ ವೀಕ್ ಆಫ್ 2023 ಅನ್ನೋಂಥ ಒಂದು ಉತ್ಸಾಹ ಇರ್ಬೋದು. ಕೆಲವರಿಗೆ ಪಾರ್ಟಿ ಅರೇಂಜ್ಮೆಂಟ್ಸ್ ಇರ್ಬೋದು. ಬಟ್ ಯು ಆರ್ ಫೀಲಿಂಗ್ ಗುಡ್, ಯು ಆರ್ ಫೀಲಿಂಗ್ ರಿಫ್ರೆಶ್ಡ್. ಮತ್ತು
ಯಾತಕ್ಕಾಗೋ ವೇಟ್ ಮಾಡ್ತಾ ಇರೋ ಥರ, ಸ್ಪೆಸಿಫಿಕ್ ಆಗಿ ಇಂಥದಕ್ಕೆ ವೇಟ್ ಮಾಡ್ತಾ ಇರೋದು ಅನ್ನೋಂಥ ಒಂದು ಎನರ್ಜಿ ಅಲ್ಲ. ಲೈಕ್ ಯು ಆರ್ ಕೈಂಡ್ ಆಫ್ ಪ್ರಿಪೇರಿಂಗ್, ಮೇ ಬಿ 2024ಗೆ ಪ್ರಿಪೇರ್ ಆಗೋದಕ್ಕೆ ನಿಮ್ಮ ಮೈಂಡ್ ರೆಡಿ ಆಗ್ತಾ ಇರ್ಬೋದು, ಅಥವಾ ಹೊಸ್ದಾಗಿ ಏನಾದರೂ ಶುರು ಮಾಡ್ತಾ ಇರ್ಬೋದು. ಇಟ್ ಫೀಲ್ಸ್ ಫ್ರೆಶ್, ಇಟ್ ಫೀಲ್ಸ್ ನ್ಯೂ, ಇಟ್ ಫೀಲ್ಸ್ ಕ್ಯೂರಿಯಸ್. ಅಟ್ ದ ಸೇಮ್ ಟೈಮ್ ಮೊದಲನೇದು ಅದು ಅರ್ಲಿ ಮಾರ್ನಿಂಗ್ ಎದ್ದೇಳ್ತಾ ಇರೋದನ್ನು ತೋರಿಸ್ತಾ ಇದ್ದಾರೆ. ಎರಡನೇ ಕ್ಯಾಟಗರಿ ಯಾವುದು ರೆಸನೇಟ್ ಆಗುತ್ತೆ ಅದನ್ನು ಚೂಸ್ ಮಾಡ್ಕೊಳ್ಳಿ. ಬಟ್ ಎರಡನೇ ಕ್ಯಾಟಗರಿಯವರು ಯು ಆರ್ ಜಸ್ಟ್ ನಾಟ್ ಏಬಲ್ ಟು ವೇಕಪ್ ಫ್ರಮ್ ಬೆಡ್, ಲೈಕ್ ಬೆಡ್ಡಿಂದ ಎದ್ದೇಳಕ್ಕೆ ಆಗ್ತಾ ಇಲ್ಲ, ಯು ವಾಂಟ್ ಟು ರೆಸ್ಟ್ ಅನ್ನೋ ಥರ. ಮೇ ಬಿ ನೀವೀಗ ರೆಕವರ್ ಆಗ್ತಾ ಇರ್ಬೋದು ಯಾವುದಾದ್ರೂ ವೈರಲ್ ಫೀವರಿಂದ. ಸೊ ದೆರ್ ಇಸ್ 2 ಕ್ಯಾಟಗರಿ. ನಿಮ್ಮ ಒಂದು ಗ್ರೂಪಲ್ಲೇ 2 ಸಪ್ರೇಟ್ ಸೆಟ್ ಆಫ್ ಪೀಪಲ್ ಜನರು ಇರೋ ಥರ ಇದೆ. ಲೈಕ್ ಇನ್ನು ಕೆಲವರು ರೆಕವರ್ ಆಗಿ ಯು ಆರ್ ಫೀಲಿಂಗ್ ಗುಡ್, ಇವಾಗ ತಾನೇ ರೆಕವರ್ ಆಗ್ತಾ ಇದ್ದೀನಿ, ಐ ಆಮ್ ಫೀಲಿಂಗ್ ಬೆಟರ್ ನೌ ಅನ್ನೋಂಥ ಒಂದು ಫೀಲಿಂಗ್ ಇದು. ಐ ಆಮ್ ಫೀಲಿಂಗ್ ಬೆಟರ್, ಐ ಆಮ್ ಫೀಲಿಂಗ್ ಓಕೆ, ಮತ್ತೆ ನಾನು ಎವ್ರಿ ಡೇ ರೂಟೀನನ್ನು ಸ್ಟಾರ್ಟ್ ಮಾಡೋದಕ್ಕೆ ರೆಡಿ ಆಗ್ತಾ ಇದ್ದೀನಿ ಅನ್ನೋ ಥರ. ಜಸ್ಟ್ ಪಿಕ್ ಯಾವ್ದು ರೆಸನೇಟ್ ಆಗುತ್ತೆ ಅಂತ ಹೇಳಿ. ಬಟ್ ಇಟ್ ಫೀಲ್ಸ್ ಫ್ರೆಶ್, ಇಟ್ ಫೀಲ್ಸ್ ರೆಕವರಿ, ಇಟ್ ಫೀಲ್ಸ್ ಲೈಕ್ ಯು ಆರ್ ರೆಡಿ ಹೊಸ ಎನರ್ಜಿನ ಇನ್ವೈಟ್ ಮಾಡೋದಕ್ಕೆ ಅನ್ನೋ ಥರ. ಯಾ, ಐಮ್ ಲೈಕಿಂಗ್ ದ ಎನರ್ಜಿ ಆ್ಯಕ್ಚುಲಿ. Yeah, the first card jumped out is to be fair. ಲೈಫನ್ನ ಬ್ಯಾಲೆನ್ಸ್ಗೆ ತರ್ತಾ ಇರೋ ಥರ ಇದೆ ಗ್ರೂಪ್ ನಂಬರ್ 1. ಲೈಕ್ ಸ್ವಲ್ಪ ಔಟ್ ಆಫ್ ಬ್ಯಾಲೆನ್ಸ್ ಇದ್ದರೆ, ಅಥವಾ ಸ್ವಲ್ಪ ಆರೋಗ್ಯದಲ್ಲಿ ಏನಾದರೂ ವ್ಯತ್ಯಾಸ ಆಗಿದ್ದರೆ, ಅಥವಾ ಸ್ವಲ್ಪ ಡಿಸ್ಟರ್ಬೆನ್ಸ್ ಇದ್ದರೆ ರಿಲೇಷನ್ಶಿಪ್ಪಲ್ಲೆಲ್ಲ, ಅಥವಾ ಇನ್ ಜನರಲ್ ಆಗಿ ನಿಮ್ಮ ಲೈಫ್, ನಿಮ್ಮ ಹ್ಯಾಬಿಟ್ಸ್ ಎಲ್ಲ ಸ್ವಲ್ಪ ಡಲ್ ಆಗಿದೆ, ವೀಕ್ ಆಗಿದೆ, ಅಥವಾ ಟ್ರ್ಯಾಕ್ ತಪ್ಪದಂಗಿದೆ. ಸೊ ಈ ಥರ ಎಲ್ಲ ಒಂದು ಫೀಲಿಂಗಲ್ಲಿದ್ದರೆ, ಅಥವಾ ಈ ಥರ ಒಂದು ಲೈಕ್ ಇಂಬ್ಯಾಲೆನ್ಸ್ಡ್ ಸ್ಟೇಟಲ್ಲಿದ್ದರೆ, ಈ ವೀಕು ಯು ಆರ್ ಬ್ರಿಂಗಿಂಗ್ ಇಟ್ ಟು ಬ್ಯಾಲೆನ್ಸ್. ಲೈಕ್ ಎಲ್ಲನೂ ಪ್ರಾಕ್ಟಿಕಲ್ ದೃಷ್ಟಿಯಿಂದ ನೋಡ್ತಾ ಇದ್ದೀರಾ. ಯಾಕೆ ಇದನ್ನು ಮಾಡ್ತಾ ಇಲ್ಲ ಅಂಥೇಳಿ ಅದನ್ನು ಮಾಡೋ ಪ್ರಯತ್ನ ಪಡ್ತಾ ಇದ್ದೀರಾ, ಅಥವಾ ಅದನ್ನು ಇಂಪ್ಲಿಮೆಂಟ್ ಮಾಡೋದಕ್ಕೆ ಸ್ಟೆಪ್ಸ್ ತೊಗೊಳ್ತಾ ಇದ್ದೀರಾ. ಬಟ್ ಯು ಆರ್ ಬ್ರಿಂಗಿಂಗ್ ಬ್ಯಾಲೆನ್ಸ್ ಈ ವಾರ ನಿಮ್ಮ ಜೀವನಕ್ಕೆ. ಮತ್ತು ಕೆಲವರು ಇದು ಡೆಫಿನೆಟ್ಲಿ ನಿಮ್ಮ ರಿಫ್ಲೆಕ್ಷನ್ ಥರ ಇದೆ. ಲೈಕ್ 2023 ಹೇಗೋಯ್ತು, ಏನೆಲ್ಲ ಮಾಡಿದೆ ಅನ್ನೋ ರಿಫ್ಲೆಕ್ಷನ್ ಮಾಡ್ಬೋದು. ಇಟ್ ಫೀಲ್ಸ್ ವೆರಿ ರಿಫ್ಲೆಕ್ಟಿವ್. ಲೈಕ್ ಓವರ್ ಆಲ್ ಆಗಿ ಯು ಆರ್ ಎಕ್ಸೈಟೆಡ್ ಫಾರ್ ನೋ ರೀಸನ್ ಅನ್ನೋ ಥರ ಇದೆ. ಯು ಆರ್ ಬ್ರಿಂಗಿಂಗ್ ಬ್ಯಾಲೆನ್ಸ್ ನಿಮ್ಮ ಜೀವನದಲ್ಲಿ ಮತ್ತೆ ವಾಪಸ್ಸು. ಆ್ಯಂಡ್ ಯು ಆರ್ ಕ್ಯೂರಿಯಸ್ಲಿ ವೇಟಿಂಗ್ ಮುಂದೆ ಏನಾಗುತ್ತೆ ಅನ್ನೋ ಥರ. ಲೈಕ್ 2023ಇಂದ 2024ಗೆ ಮೂವ್ ಆಗ್ತಾ ಯು ಆರ್ ಫೀಲಿಂಗ್ ಗುಡ್. ಆ್ಯಕ್ಚುಲಿ ಯು ಆರ್ ವೇಟಿಂಗ್ ಫಾರ್ 2024 ಅನ್ನೋ ಥರ ಇದೆ ನಿಮ್ಮ ಎನರ್ಜಿ. ಬಟ್ ಓವರ್ ಆಲ್ ಆಗಿ ಯು ಆರ್ ಬ್ರಿಂಗಿಂಗ್ ಬ್ಯಾಲೆನ್ಸ್. ರಿಲೇಷನ್ಶಿಪ್ಪಲ್ಲೂ ಅಷ್ಟೇ, ಏನಾರ ಪ್ರಾಬ್ಲಮ್ಸ್ ಇದ್ದರೆ ಅಥವಾ ಡಿಸ್ಟರ್ಬೆನ್ಸಸ್ ಏನಾದರೂ ಇದ್ದರೆ ನೀವೇ ಕೂತ್ಕೊಂಡು ಅದನ್ನು ರೆಸಾಲ್ವ್ ಮಾಡ್ತಾ ಇರೋ ಥರ ಇದೆ, ನೀವೇ ಮಾತಾಡ್ತಾ ಇರೋ ಥರ ಇದೆ. ಮಾತಾಡಿ ಅದನ್ನು ಪ್ರಾಬ್ಲಮ್ನ ಇಶ್ಯೂನ ರಿಸಾಲ್ವ್ ಮಾಡ್ತಾ ಇರೋ ಥರ ಇದೆ. ಲುಕ್ ಎಟ್ ಆಲ್ ದ ಬ್ಲೂ ಈಸ್ ಆಲ್ವೇಸ್ ಅಬೌಟ್ ಕಮ್ಯುನಿಕೇಷನ್ ಜೊತೆಗೆ ಎಸ್ಪೆಷಲಿ ನಿಮಗೆ ಗ್ರೂಪ್ ನಂಬರ್ 1 ಇಟ್ ಈಸ್ ಅಬೌಟ್ ಯುವರ್ ಮೆಂಟಲ್ ಕ್ಲಾರಿಟಿ. ನಿಮ್ಮ ಮೈಂಡ್ ಸ್ಟೆಬಿಲಿಟಿ, ಮೆಂಟಲ್ ಕ್ಲಾರಿಟಿ, ಅ ಕೈಂಡ್ ಆಫ್ ಕಾಮ್ ಪ್ಲೇಸ್. ಈ ವಾರ ಲೈಕ್ ಯು ಆರ್ ಇನ್ ಅ ಕಾಮ್ ಪ್ಲೇಸ್. ನಿಮ್ಮ ಮೈಂಡಲ್ಲಿ ದೇರ್ ಇಸ್ ಎಕ್ಸೈಟ್ಮೆಂಟ್, ಬಟ್ ದೇರ್ ಇಸ್ ಆಲ್ಸೋ ಅ ಕಾಮ್ನೆಸ್ ನಿಮ್ಮ ಮೈಂಡಲ್ಲಿ. ಯು ಆರ್ ಸಿಂಪ್ಲಿ ಪ್ರಿಪೇರಿಂಗ್. ನಿಮ್ಮನ್ನು ನೀವು ಲೈಕ್ ಮೆಡಿಟೇಷನ್ ಮಾಡಬೇಕು ಅಂತ ಅನ್ನಿಸ್ಬೋದು, ಅಥವಾ ಯಾವುದಾದ್ರೂ ಫಿಲಾಸಾಫಿಕಲ್ ಬುಕ್ ಓದಬೇಕಂತ ಅನಿಸ್ಬೋದು, ಅಥವಾ ಸ್ಪಿರಿಚುವಲ್ ಬುಕ್ ಯಾವುದಾದ್ರೂ ಓದಬೇಕಂತ ಅನ್ನಿಸ್ಬೋದು, ಅಥವಾ ಓದೋ ಒಂದು ಪ್ರಾಕ್ಟೀಸ್ ಇಲ್ಲ ಅಂದರೆ ಆ ಪ್ರಾಕ್ಟೀಸ್ನ ಶುರು ಮಾಡುವಂಥ ಒಂದು ಇಂಟ್ರೆಸ್ಟ್ ಬರ್ಬೋದು. ಬಟ್ ಓವರ್ ಆಲ್ ಆಗಿ ನಿಮ್ಮ ಲೈಫಲ್ಲಿ ನೀವು ಬ್ಯಾಲೆನ್ಸ್ನ ತರ್ತಾ ಇದ್ದೀರಾ. ವಿತ್ ದಿಸ್ ಬ್ರೀತ್ ಯು ಆರ್ ರಿಲ್ಯಾಕ್ಸಿಂಗ್, ಯು ಆರ್ ರೆಸ್ಟಿಂಗ್ ಆ್ಯಂಡ್ ಯು ಆರ್ ಪ್ರಿಪೇರಿಂಗ್ ಯುವರ್ ಸೆಲ್ಫ್. ಈ ಹೊಸ ಎನರ್ಜಿನ ಇನ್ವೈಟ್ ಮಾಡೋದಕ್ಕೆ ಬ್ಯಾಲೆನ್ಸ್, ಯಾವುದು ಇಂಬ್ಯಾಲೆನ್ಸ್ ಆಗಿತ್ತು ಆ ಒಂದು ಏರಿಯಾನಲ್ಲಿ ಮತ್ತೆ ಬ್ಯಾಲೆನ್ಸ್ ತರುವಂಥ ಒಂದು ಪ್ರಯತ್ನ ಪಡ್ತಾ ಇದ್ದೀರಾ. ಆ್ಯಂಡ್ ಯು ಆರ್ ಫೀಲಿಂಗ್ ಗುಡ್. ಓಕೆ, ಏನೆಲ್ಲ ಮಾಡಬೇಕು ನಾನು ಮಾಡ್ತಾ ಇದ್ದೀನಿ ಅನ್ನುವಂಥ ಒಂದು ಆ ಕಂಫರ್ಟಲ್ಲಿ ಇದ್ದೀರಾ. ದಿಸ್ ಫೀಲ್ಸ್ ಲೈಕ್ ಈ 2023ನ ಬಿಟ್ಟು ಇಲ್ಲೊಂದು ಡೋರ್ ಓಪನ್ ಆಗ್ತಾ ಇದೆ. 2024ಗೆ ಎಂಟರ್ ಆಗ್ತಾ ಇರೋ ಥರ ಈ ಹೊಸ ಡೋರಿಗೆ ಎಂಟರ್ ಆಗ್ತಾ ಇದ್ದೀರಾ ಗ್ರೂಪ್ ನಂಬರ್ 1. ಲೈಕ್ ಯು ಆರ್ ಪ್ರಿಪೇರಿಂಗ್. ಈ ಹೊಸ ಬಾಗ್ಲು ಅಥವಾ ಹೊಸ ಒಂದು ಆಪರ್ಚುನಿಟಿ ಅಥವಾ ಈ ಹೊಸ ಒಂದು ಎನರ್ಜಿಗೆ ನೀವು ಮೂವ್ ಆಗ್ತಾ ಇದ್ದೀರಾ. ಈ ಹಳೇದನ್ನೆಲ್ಲ ಕ್ಲಿಯರ್ ಮಾಡ್ತಾ ಇದ್ದೀರಾ. ನಿಮ್ಮ ಪಾಸ್ಟ್ ಜೊತೆ ನೀವು ಲೈಕ್
ಯು ಆರ್ ಬೀಯಿಂಗ್ ಓಕೆ. ನಿಮ್ಮ ಪಾಸ್ಟ್ ಜೊತೆ ಏನೆಲ್ಲ ಆಯಿತು ಅದನ್ನು ಅಕ್ಸೆಪ್ಟ್ ಮಾಡ್ಕೊಳ್ತಾ ಇದ್ದೀರಾ, ಅದನ್ನು ಫೈಟ್ ಮಾಡ್ತಾ ಇಲ್ಲ. ಲೈಕ್ ಇಷ್ಟು ದಿನ ಫೈಟ್ ಮಾಡ್ತಿದ್ರೆ ಅನಿಸುತ್ತೆ, ಯಾಕೆ ಹೀಗಾಯಿತು, ನನ್ನ ಜೊತೆನೇ ಯಾಕಾಯಿತು, ನನ್ನ ಜೀವನ ಯಾಕೆ ಹಿಂಗಾಯಿತು ಅಂತ ಹೇಳಿ. ಬಟ್ ಫೈನಲಿ ಈ ವಾರ ಇಟ್ ಫೀಲ್ಸ್ ಲೈಕ್ ಯು ಆರ್ ಮೇಕಿಂಗ್ ಪೀಸ್ ವಿತ್ ಯೋರ್ ಪಾಸ್ಟ್. ನಿಮ್ಮ ಪಾಸ್ಟ್ ಜೊತೆ ನೀವು ಅಕ್ಸೆಪ್ಟೆನ್ಸ್ ಮಾಡಿಕೊಂಡು ಮುಂದೆ ಹೋಗೋದಕ್ಕೆ ಪ್ರಿಪೇರ್ ಆಗ್ತಾ ಇದ್ದೀರಾ. ದೇರ್ ಇಸ್ ಆ ಎನರ್ಜಿನ ಹೆಂಗೆ ಎಕ್ಸ್ಪ್ಲೇನ್ ಮಾಡಬೇಕು ಅಂತ ವರ್ಡ್ಸ್ ಹುಡುಕ್ತಾ ಇದ್ದೀನಿ. ಜಸ್ಟ್ ಗಿವ್ ಮಿ ಅ ಸೆಕೆಂಡ್. ಓಕೆ, ಹೆಂಗೆ ಎಕ್ಸ್ಪ್ಲೇನ್ ಮಾಡಬೇಕು ಅಂಥೇಳಿ ಐ ವಾಸ್ ಆ್ಯಕ್ಚುಲಿ ಮೆಡಿಟೇಟಿಂಗ್ ಅನ್ನೋದಕ್ಕಿಂತ ಐ ವಾಸ್ ವೇಟಿಂಗ್ ಏನು ವರ್ಡ್ಸ್ನ ಯೂಸ್ ಮಾಡಲಿ ಅಂತ ಹೇಳಿ. ಸೊ ಇಮಿಡಿಯೇಟಾಗಿ ನಿಮ್ಮ ಸ್ಪಿರಿಚುವಲ್ ಫ್ಯಾಮಿಲಿ ಬಂದು ಈ ಎಕ್ಸಾಂಪಲ್ನ ಕೊಡಿ, ಕ್ಲೀನಾಗಿ ಅರ್ಥ ಆಗುತ್ತೆ ಅಂತ ಹೇಳಿದ್ರು. ಸೊ ದಿಸ್ ಈಸ್ ವಾಟ್ ದೇ ಆರ್ ಟೆಲಿಂಗ್. ಲೈಕ್ ನಿಮ್ಮ ಸ್ಪಿರಿಚುವಲ್ ಫ್ಯಾಮಿಲಿ ಬಂದು ಲೆಟ್ಸ್ ಸೇ ನಿಮ್ಮ ಮುಂದೆ ನೀವು ನಂಬಿರೋಂಥ ದೇವರು ಪ್ರತ್ಯಕ್ಷ ಆಗಿಬಿಟ್ಟು 2024ಗೆ ಅಥವಾ ನೆಕ್ಸ್ಟು ಈ ಬಾಗಿಲಿಗೆ ಎಂಟರ್ ಆಗೋದಕ್ಕೆ ಯು ಕೆನಾಟ್ ಕ್ಯಾರಿ ಎಂಟೈರ್ ಬ್ಯಾಗೇಜ್. ಎಲ್ಲ ನಿಮ್ಮ ಏನನ್ನು ನೀವು ಇದುವರೆಗೂ ಇಷ್ಟು ವರ್ಷ ಜೀವನ ಮಾಡಿದ್ದೀರಾ ಅದಷ್ಟನ್ನು ಎತ್ಕೊಂಡು ಈ ಬಾಗಿಲನ್ನ ದಾಟೋದಕ್ಕಾಗೋದಿಲ್ಲ. ಪಿಕ್ 10 ಐಟಮ್ಸ್, 10 ಇಂಪಾರ್ಟೆಂಟ್ ಐಟಮ್ಸು, ನಿಮಗೆ ಬೇಕೇ ಬೇಕಾದಂಥ ಐಟಮ್ಸು, ನಿಮಗೆ ವ್ಯಾಲ್ಯೂ ಇರೋವಂಥ ಐಟಮ್ಸು, ಮೆಮರೀಸ್ ಇರ್ಬೋದು, ಈವೆಂಟ್ಸ್ ಇರ್ಬೋದು, ಹ್ಯಾಬಿಟ್ಸ್ ಇರ್ಬೋದು. ಪಿಕ್ 10. ಆ 10ನ ಮಾತ್ರ ನಿಮ್ಮ ಬ್ಯಾಕ್ ಪ್ಯಾಕಲ್ಲಿ ತೊಗೊಂಡು ಈ ಡೋರ್ನ ಕ್ರಾಸ್ ಮಾಡೋಕ್ಕಾಗೋದು. ಸೊ ಯಾವುದು ಅದು 10 ಇಂಪಾರ್ಟೆಂಟ್ ಐಟಮ್ಸ್. ಸೊ ಅದನ್ನು ನೀವು ಅರ್ಥ ಮಾಡ್ಕೊಳ್ತಾ ಇರೋ ಥರ ಇದೆ ಯಾವುದು ಇಂಪಾರ್ಟೆಂಟ್ ಅಂತ ಹೇಳಿ. ಸೊ ಅದನ್ನೇ ಬ್ಯಾಲೆನ್ಸ್ ಅಂತ ಹೇಳ್ತಾ ಇರೋದು ನಿಮ್ಮ ಸ್ಪಿರಿಚುವಲ್ ಫ್ಯಾಮಿಲಿ. ಯು ಆರ್ ಪಿಕ್ಕಿಂಗ್ ಲೈಕ್ ಈ ನೆಕ್ಸ್ಟ್ ಫೇಸ್ ನಿಮ್ಮ ಲೈಫಿಗೆ ಎಂಟರ್ ಆಗೋದಕ್ಕೆ ಆ ಬೇಡದಿರೋ ಬ್ಯಾಗೇಜಸ್ನೆಲ್ಲ ರಿಲೀಸ್ ಮಾಡ್ತಾ ಇದ್ದೀರಾ. ಆ್ಯಂಡ್ ಯು ಆರ್ ಪ್ರಿಪೇರಿಂಗ್ ಯುವರ್ ಮೈಂಡ್ ಆ್ಯಂಡ್ ಯುವರ್ ಸೆಲ್ಫ್ ಈ ಹೊಸ ಜರ್ನಿಗೆ ಎಂಟರ್ ಆಗೋದಕ್ಕೆ. ಸೊ ನೆಕ್ಸ್ಟ್ ವೀಕ್ ಬಂದು ಯು ಆರ್ ಸೇಯಿಂಗ್ ಗುಡ್ ಬೈಸ್ ಅಥವಾ ಯು ಆರ್ ಸೇಯಿಂಗ್ ಥ್ಯಾಂಕ್ ಯು ಟು ಯುವರ್ ಪಾಸ್ಟ್. ಯಾರಿಗೆ ಜನರಿಗೆ ಥ್ಯಾಂಕ್ ಯು ಹೇಳ್ತಾ ಇದ್ದೀರಾ 2023ನಲ್ಲಿ ಯಾರೆಲ್ಲ ನನ್ನ ಜೀವನಕ್ಕೆ ಸಪೋರ್ಟ್ ಮಾಡಿದರು, ಯಾರೆಲ್ಲ ನನ್ನ ಹಾರ್ಟ್ ಬ್ರೇಕ್ ಮಾಡಿದರು, ಯಾರೆಲ್ಲ ನನ್ನ ಪ್ರೋಗ್ರೆಸ್ಸಿಗೆ ಇಂಪಾರ್ಟೆಂಟ್ ಆಗಿದ್ರು ಅಥವಾ ಯಾವ ಈವೆಂಟ್ಸ್ ಇಂಪಾರ್ಟೆಂಟ್ ಆಗಿತ್ತು, ಇದೆಲ್ಲದಕ್ಕೂ ನೀವು ಥ್ಯಾಂಕ್ಸ್ ಹೇಳ್ತಾ ಇದ್ದೀರಾ, ಬಾಯ್ ಹೇಳ್ತಾ ಇದ್ದೀರಾ. ಯಾವುದನ್ನ ಆ 10 ಐಟಮ್ಸ್, ಇಟ್ ಈಸ್ ಜಸ್ಟ್ ಅ ನಂಬರ್ 10 ಅನ್ನೋದು. ಇಟ್ ಈಸ್ ನಾಟ್ ಇಂಪಾರ್ಟೆಂಟ್ 10ನೇ ಪಿಕ್ ಮಾಡ್ಬೇಕಂತ ಹೇಳಿ. ಬಟ್ ಆ ಇಂಪಾರ್ಟೆಂಟ್ ಏನು ನಿಮ್ಮ ಜೀವನದಲ್ಲಿ ಅದನ್ನು ಮಾತ್ರ ತೊಗೊಂಡು ನೀವು ನೆಕ್ಸ್ಟ್ ಜರ್ನಿಗೆ ಮೂವ್ ಆಗ್ತಾ ಇರೋ ಥರ ಇದೆ. ವೆರಿ ವೆರಿ ಇಂಟ್ರೆಸ್ಟಿಂಗ್. ಮತ್ತು ಇನ್ನೊಂದು ಎಕ್ಸಾಂಪಲ್ ಬಂದು, ಈಗ ಮನೆಗೆ ಬೆಂಕಿ ಬಿದ್ದಾಗ ನೀವು ಮನೆಯಲ್ಲಿರೋ ಅಷ್ಟು ಒಂದು ಲಕ್ಷ ಐಟಮ್ ಮನೆಯಲ್ಲಿ ಅಷ್ಟೂ ಎತ್ಕೊಳ್ಳೋದಕ್ಕಾಗೋದಿಲ್ಲ. ಬರೀ ನೀವು 10 ಐಟಮ್ನ ಮಾತ್ರ ಪಿಕ್ ಮಾಡೋಷ್ಟು ಟೈಮ್ ಇದೆ ಅಂತಂದರೆ ಯಾವುದು ನಿಮ್ಮ ಆ ಇಂಪಾರ್ಟೆಂಟ್ 10 ಐಟಮ್ಸ್. ಸೊ ಅದ್ರ ವ್ಯಾಲ್ಯೂನ ನೀವು ಅರ್ಥ ಮಾಡ್ಕೊಳ್ತಾ ಇದ್ದೀರಾ, ಅದನ್ನು ಅಷ್ಟನ್ನೇ ನಿಮ್ಮ ಜೀವನದಲ್ಲಿ ಇಟ್ಕೊಳ್ತಾ ಇದ್ದೀರಾ, ಬೇರೆದನ್ನೆಲ್ಲ ರಿಲೀಸ್ ಮಾಡ್ತಾ ಇದ್ದೀರಾ. ಬೇಸಿಕ್ಲಿ ನಿಮ್ಮ ಪ್ರಯಾರಿಟೀಸ್ ಏನು ಅಂತ ಅರ್ಥ ಮಾಡ್ಕೊಳ್ತಾ ಇದ್ದೀರಾ. ಈ ಲಾಸ್ಟ್ ವೀಕ್ ಆಫ್ 2023 ಈಸ್ ವೆರಿ ರಿಫ್ಲೆಕ್ಟಿವ್. ಸೇಯಿಂಗ್ ಗುಡ್ ಬೈ, ಸೇಯಿಂಗ್ ಥ್ಯಾಂಕ್ ಯು, ಬೀಯಿಂಗ್ ಗ್ರೇಟ್ಫುಲ್. ಓಕೆ, ಇದೆಲ್ಲ ಆಯಿತು ನಾನು 2023ನಲ್ಲಿ ಐ ಆಮ್ ಗ್ರೇಟ್ಫುಲ್ ಅಂತ. ಮೇ ಬಿ ಈ ಗ್ರೂಪಲ್ಲಿರೋರು ಡಿಸೈನರ್ 2024 ಪ್ರೋಗ್ರಾಮ್ ತೊಗೊಂಡಿದ್ದೀರಾ ಅಂತ ಅನಿಸುತ್ತೆ. ಇಲ್ಲ ತಗೊಳ್ಳೋ ಆಲೋಚನೆ ಮಾಡ್ತಿದ್ರೆ ಐ ಹೈಲಿ ರೆಕಮೆಂಡ್. ಯಾಕೆಂದರೆ ನಾವು ಇದೆಲ್ಲ ಮಾತಾಡ್ತೀವಿ ನಮ್ಮ ಮಾಸ್ಟರ್ ಕ್ಲಾಸಲ್ಲಿ, ಹೇಗೆ 2023ನ ಕ್ಲೋಸ್ ಮಾಡೋದು 2024ಗೆ ಹೋಗೋದಕ್ಕೆ ಮುಂಚೆ. ವಿಲ್ ಹ್ಯಾವ್ ಅ ಎಂಟೈರ್ 30 minute ಸೆಷನ್ ಬರೀ ನಮ್ಮ 2023ಗೆ ಹೇಗೆ ಕ್ಲೋಷರ್ ತೊಗೋಬೇಕು ಅಂತ ಹೇಳಿ. ಏನೆಲ್ಲ ಕಲ್ತ್ವಿ, ಏನೆಲ್ಲ ಗಳಿಸಿದ್ವಿ, ಏನೆಲ್ಲ ಎಕ್ಸ್ಪೀರಿಯನ್ಸ್ ಆಯಿತು. ಸೊ ಗ್ರ್ಯಾಟಿಟ್ಯೂಡು, ಗ್ರ್ಯಾಟಿಫಿಕೇಷನ್, ಇದ್ರ ಬಗ್ಗೆ ಎಲ್ಲ ಮಾತಾಡ್ತೀವಿ. ಇಟ್ ಫೀಲ್ಸ್ ಲೈಕ್ ದ್ಯಾಟ್, ಲೈಕ್ ಲಾಸ್ಟ್ ವೀಕ್ ಆಫ್ 2023 ಯು ಆರ್ ಟೇಕಿಂಗ್ ಅ ಟೈಮ್ ಡೆಡಿಕೇಟೆಡ್ ಟೈಮ್ ತೊಗೊಂಡು ಯಾರಿಗೆ ಲೈಕ್ ಮೆಸೇಜ್ ಕಳಿಸ್ಬೋದು, ಥ್ಯಾಂಕ್ ಯು ನನ್ನ ಲೈಫಲ್ಲಿ ನೀವು ಇದ್ದದಕ್ಕೆ ಅಂಥೇಳಿ, ಅಥವಾ ಯಾರನ್ನ ಲೈಫಿಂದ ತೆಗಿಬೇಕು ಅದ್ರ ಬಗ್ಗೆ ಆಲೋಚನೆ ಮಾಡ್ಬೋದು. ಯಾವ ಹ್ಯಾಬಿಟ್ಸ್ ಇರಬೇಕು ಅಥವಾ ಯಾವುದು ವರ್ಕ್ ಆಗ್ತಾ ಇದೆ, ಯಾವುದು ವರ್ಕ್ ಆಗ್ತಾ ಇಲ್ಲೋ ಅನ್ನೋವಂಥ ಒಂದು ಕ್ಲಾರಿಟಿ. ಬೇಸಿಕ್ಲಿ ಲೈಫಲ್ಲಿ ಯಾರು ನಿಮ್ಮ ಆ 10 ಮುಖ್ಯವಾದ ಒಂದು ಇಂಪಾರ್ಟೆಂಟ್ ಪ್ರಯಾರಿಟೈಸ್ಡ್ ಪೀಪಲ್, ಈವೆಂಟ್ಸ್, ಸಿಚುವೇಶನ್, ಹ್ಯಾಬಿಟ್ಸ್, ಮತ್ತು ಯಾವುದು ವರ್ಕ್ ಆಗ್ತಾ ಇಲ್ಲ 2024ಗೆ ಹೋಗೋದಕ್ಕೆ
ಹೋಗಬೇಕಾದ್ರೆ ನಿಮ್ಮ ಮೈಂಡ್ ಸೆಟ್ಟನ್ನು ನೀವು ಕ್ಲಾರಿಫೈ ಮಾಡ್ಕೊಳ್ತಾ ಇದ್ದೀರಾ, ನಿಮ್ಮ ಹಾರ್ಟನ್ನು ರೀಸೆಟ್ ಮಾಡ್ತಾ ಇದ್ದೀರಾ, ಆ್ಯಂಡ್ ಯು ಆರ್ ಪ್ರಿಪೇರಿಂಗ್ ನಿಮ್ಮ ನೆಕ್ಸ್ಟ್ ಜರ್ನಿಗೆ ಮುಂದೆ ಹೋಗೋದಕ್ಕೆ. ಓಕೆ, ಬಟ್ ಡೆಫಿನೆಟ್ಲಿ ದೇರ್ ಇಸ್ ಎಲಿಮೆಂಟ್ ಆಫ್ ರಿಫ್ಲೆಕ್ಷನ್, ಬ್ಯಾಲೆನ್ಸ್ ಆ್ಯಂಡ್ ಗುಡ್ ಬೈಸ್. ಗುಡ್ ಬೈ ಅಂದರೆ ಇಟ್ ಈಸ್ ನಾಟ್ ದಟ್ ಯು ಆರ್ ಬ್ರೇಕಪ್ ಮಾಡ್ಕೊಳ್ತಾ ಇರೋದಲ್ಲ, ಯು ಆರ್ ಜಸ್ಟ್ ಅಂಡರ್ಸ್ಟ್ಯಾಂಡಿಂಗ್ ಯಾರಿಗೆ ಯಾವ ಒಂದು ಇಂಪಾರ್ಟೆನ್ಸ್ನ ಕೊಡಬೇಕು, ಯಾರನ್ನ ಜಾಸ್ತಿ ನಿಮ್ಮ ಜೀವನದಲ್ಲಿ ಇಟ್ಕೋಬೇಕು. 2024ಗೆ ಹೋಗ್ತಾ ಯಾರಿಗೆ ಯಾರು ನಿಮ್ಮ ಇಂಟರ್ನಲ್ ಸರ್ಕಲಲ್ಲಿರಬೇಕು, ಯಾರಿಗೆ ನಿಮ್ಮ ಇಂಟರ್ನಲ್ ಸರ್ಕಲಲ್ಲಿ ಜಾಗ ಇದೆ, ಜಾಗ ಇಲ್ಲ. ಸೊ ದೆರ್ ಈಸ್ ಅ ಲಾಟ್ ಆಫ್ ರಿಫ್ಲೆಕ್ಷನ್. ಗ್ರೂಪ್ ನಂಬರ್ 1, ಲುಕ್ ಎಟ್ ದಟ್ ವಿ ಹ್ಯಾವ್ ಜಸ್ಟಿಸ್ ಅಗೇನ್. ಮತ್ತು ಇಲ್ಲಿ ಈ ಕಾರ್ಡಲ್ಲೂ ಸ್ಕೇಲ್ ಇದೆ, ಈ ಕಾರ್ಡಲ್ಲೂ ಸ್ಕೇಲ್ ಇದೆ. ಲೈಕ್ ಪ್ರೋಸ್ ಆ್ಯಂಡ್ ಕಾನ್ಸ್ನ ವೇ ಮಾಡ್ತಾ ಇರೋ ಥರ ಇದೆ. ನೀವು ಯಾವುದು ಇಂಪಾರ್ಟೆಂಟ್, ಈಗ ಫಾರ್ ಎಕ್ಸಾಂಪಲ್ ನಾವು ಏನಾದರೂ ಡಿಸೈಡ್ ಮಾಡೋದಕ್ಕೆ ಮುಂಚೆ ಪ್ರೋಸ್ ಆ್ಯಂಡ್ ಕಾನ್ಸ್ ನೋಡ್ತೀವಿ, ಇದರಿಂದ ಆಗೋ ಬೆನಿಫಿಟ್ಸ್ ಏನು, ಇದರಿಂದ ಆಗೋ ಲಾಸ್ ಏನು ಅಂತ ಹೇಳಿ. ಬೇಸ್ಡ್ ಆನ್ ದ್ಯಾಟ್ ನಾವು ಡಿಸಿಷನ್ಸ್ ಮಾಡೋದು. ಸೊ ಆ ರೀತಿ ಯು ಆರ್ ವೇಯಿಂಗ್ ನಿಮ್ಮ ಲೈಫಲ್ಲಿ ಯಾವುದು ಮುಖ್ಯ ಇಲ್ಲ ಅಂಥೇಳಿ. ಈ ವಾರ ಇಟ್ ಫೀಲ್ಸ್ ಲೈಕ್ ನಿಮ್ಮ ಅಂಡರ್ಸ್ಟ್ಯಾಂಡಿಂಗ್ 2024ಗೆ ಎಂಟರ್ ಆಗ್ತಾ ಬೇಸಿಕ್ಲಿ ರೀಸೆಟ್ ಮಾಡ್ತಾ ಇದ್ದೀರಾ ನಿಮ್ಮ ಕ್ಲಾಕ್ನ. ಮತ್ತೆ ಕ್ಲಾಕ್ 1ಇಂದ ಸ್ಟಾರ್ಟ್ ಆಗೋದಕ್ಕೆ, ನಂಬರ್ 1ಇಂದ ಸ್ಟಾರ್ಟ್ ಆಗೋದಕ್ಕೆ ಫಾರ್ ನೆಕ್ಸ್ಟ್ 366 ಡೇಸ್. ಯಾಕಂದರೆ ಲೀಪ್ ಇಯರ್ ಇದು 2024, ವಿ ಹ್ಯಾವ್ ಎಕ್ಸ್ಟ್ರಾ 1 ಡೇ. ಸೊ ಮತ್ತೆ ಕ್ಲಾಕ್ 1ಇಂದ ಸ್ಟಾರ್ಟ್ ಆಗೋದಕ್ಕೆ. ಲುಕ್ ಎಟ್ ದಟ್ ವಿ ಹ್ಯಾವ್ 10 ಆಫ್ ಪೆಂಟಿಕಲ್ಸ್. ಲೈಕ್ ಫ್ಯಾಮಿಲಿ ಜೊತೆ ಟೈಮ್ ಸ್ಪೆಂಡ್ ಮಾಡ್ತಾ ಇದ್ದೀರಾ, ನಿಮ್ಮ ಪ್ರೀತಿನ ತುಂಬ ವ್ಯಕ್ತಪಡಿಸ್ತಾ ಇದ್ದೀರಾ. ಯು ಆರ್ ಬೀಂಗ್ ವೆರಿ ಗ್ರೇಟ್ಫುಲ್. ಮೇ ಬಿ ಗಿಫ್ಟ್ಸ್ ತೊಗೊಳ್ತಾ ಇರ್ಬೋದು ನೀವು ನಿಮ್ಮ ಫ್ಯಾಮಿಲಿಗೆಲ್ಲ ಗಿಫ್ಟ್ ಮಾಡೋದಕ್ಕೆ. ನ್ಯೂ ಇಯರ್ ಗಿಫ್ಟ್ಸು, ನ್ಯೂ ಇಯರ್ ಕಾರ್ಡ್ಸ್ ತೊಗೊಳ್ತಾ ಇರ್ಬೋದು, ಅಥವಾ ನೀವೇ ಕಾರ್ಡ್ನ ಹ್ಯಾಂಡ್ ಮೇಡ್ ಕಾರ್ಡ್ಸ್ ಮಾಡ್ತಾ ಇರ್ಬೋದು. ಐ ಆಮ್ ಫೀಲಿಂಗ್ ಲೈಕ್ ಯು ಆರ್ ರಿಯಲಿ ಬೀಂಗ್ ಗ್ರೇಟ್ಫುಲ್ ಈ ವರ್ಷಕ್ಕೆ, ಮತ್ತು ಅದನ್ನು ಎಕ್ಸ್ಪ್ರೆಸ್ ಕೂಡ ಮಾಡ್ತಾ ಇದ್ದೀರಾ ಈ ವಾರ. ಸೊ ನಿಮ್ಮ ನೆಕ್ಸ್ಟ್ ಕಾರ್ಡ್ ಬಂದು ಕಿಂಗ್ ಆಫ್ ವಾನ್ಸ್. ಈ ಕಾರ್ಡಲ್ಲಿ ನನಗೆ ಬರ್ತಾ ಇರೋ ಎನರ್ಜಿ ಬಂದು ಇಟ್ ಫೀಲ್ಸ್ ಲೈಕ್ ಯು ಆರ್ ನಿಮ್ಮನ್ನು ನೀವು ಅಲೈನ್ಮೆಂಟಿಗೆ ತಂದ್ಕೊಳ್ತಾ ಇದ್ದೀರಾ, ಮತ್ತು ಬ್ಯಾಲೆನ್ಸಿಗೆ ತಂದ್ಕೊಳ್ತಾ ಇದ್ದೀರಾ, ಮತ್ತು ನಿಮ್ಮ ನೆಕ್ಸ್ಟ್ ಇಯರಿಗೆ ಎಂಟರ್ ಆಗೋದಕ್ಕೆ ಈ ಹೊಸ ಎನರ್ಜಿನೆಲ್ಲ ಇನ್ವೈಟ್ ಮಾಡೋದಕ್ಕೆ ಕಂಪ್ಲೀಟಾಗಿ ಪ್ರಿಪೇರ್ ಆಗ್ತಾ ಇದ್ದೀರಾ. ಮತ್ತು ನಿಮ್ಮ ಸ್ಪಿರಿಟ್ ಗೈಡ್ ನಿಮ್ಮ ಜೊತೆ ನಿಂತಿದ್ದಾರೆ. ಲಯನ್, ಮೇ ಬಿ ಲಯನ್ ಈಸ್ ಯುವರ್ ಸ್ಪಿರಿಟ್ ಅನಿಮಲ್ ನೆಕ್ಸ್ಟ್ ಇಯರ್ಗೆ. ಸೊ ನಿಮ್ಮ ಸ್ಪಿರಿಟ್ ಅನಿಮಲ್ ನಿಮ್ಮ ಜೊತೆ ಇದ್ದಾರೆ, ನಿಮ್ಮ ಸ್ಪಿರಿಟ್ ಗೈಡ್ ನಿಮ್ಮ ಜೊತೆ ಇದ್ದಾರೆ, ಮತ್ತು ನೀವು ಅಲೈನ್ಮೆಂಟಲ್ಲಿದ್ದೀರಾ. ಮತ್ತು ಈ ಕಿಂಗ್ ಆಫ್ ವಾಂಡ್ಸ್ ಲೈಕ್ ವಿತ್ ಫುಲ್ ಆಫ್ ಹೋಪ್, ವಿತ್ ಫುಲ್ ಆಫ್ ಎಕ್ಸೈಟ್ಮೆಂಟ್ ಈ ಹೊಸ ಎನರ್ಜಿನ ಇನ್ವೈಟ್ ಮಾಡೋದಕ್ಕೆ ರೆಡಿ ಆಗ್ತಾ ಇದ್ದೀರಾ. ನಿಮ್ಮ ಲೈಫ್ನ ನೀವು ಬ್ಯಾಲೆನ್ಸ್ಗೆ ತಂದ್ಕೊಳ್ತಾ ಇದ್ದೀರಾ, ಅಲೈನ್ಮೆಂಟ್ಗೆ ತಂದ್ಕೊಳ್ತಾ ಇದ್ದೀರಾ. ನಿಮ್ಮ ಗ್ರೇಟ್ಫುಲ್ನೆಸ್, ನಿಮ್ಮ ಗ್ರ್ಯಾಟಿಟ್ಯೂಡ್ನ ಕಳಿಸ್ತಾ ಇದ್ದೀರಾ. ಯಾರಿಗೆ ಕಳಿಸ್ಬೇಕು ಅವ್ರನ್ನ, ನಿಮ್ಮ ಪ್ರಯಾರಿಟೀಸ್ನ ಅರ್ಥ ಮಾಡ್ಕೊಳ್ತಾ ಇದ್ದೀರಾ, ಚೇಂಜಸ್ನ ಮಾಡ್ತಾ ಇದ್ದೀರಾ. ಐ ನೋ ಎಲ್ಲನೂ ಒಂದೇ ವಾರದಲ್ಲಿ ಇದೆಲ್ಲ ಆಗೋಗುತ್ತೆ ಅಂತಲ್ಲ, ಎನರ್ಜೀಸ್ ಬಂದು ಅದಕ್ಕೆಲ್ಲ ಸಪೋರ್ಟಿವ್ ಆಗಿದೆ. ಲೈಕ್ ಯು ಆರ್ ಬೀಯಿಂಗ್ ರಿಯಲಿ ಗ್ರೌಂಡೆಡ್ ಈ ವಾರ. ನಿಮ್ಮ ಒಂದು ಎನರ್ಜಿನ ಬ್ಯಾಲೆನ್ಸ್ಡ್ ಸ್ಟೇಟ್ಗೆ ತಂದ್ಕೊಂಡು ಪ್ರಿಪೇರ್ ಆಗ್ತಾ ಇರೋ ಥರ ಇದೆ. ನಿಮ್ಮ ಮೈಂಡನ್ನು ರೀಸೆಟ್ ಮಾಡಿ, ನಿಮ್ಮ ಹಾರ್ಟನ್ನು ರೀಸೆಟ್ ಮಾಡಿ, ಈ ಹೊಸ ಚಾಪ್ಟರ್ಗೆ ಅಥವಾ ಹೊಸ ಒಂದು ಎನರ್ಜಿಗೆ ಎಂಟರ್ ಆಗೋದಕ್ಕೆ ನಿಮ್ಮ ಇಷ್ಟು ದಿನ ಯಾವ ರೀತಿ ನೋಡ್ತಾ ಇದ್ರಿ ಜೀವನನ, ಆ ಒಂದು ಮೈಂಡ್ ಸೆಟ್ಟನ್ನು ಶಿಫ್ಟ್ ಮಾಡಿ ಡಿಫ್ರೆಂಟ್ ಆ್ಯಂಗಲಲ್ಲಿ, ಡಿಫ್ರೆಂಟ್ ವ್ಯೂ ಪಾಯಿಂಟಲ್ಲಿ ಲೈಫ್ನ ಕ್ಯೂರಿಯಾಸಿಟಿಯಾಗಿ, ಇಂಟ್ರೆಸ್ಟಿಂಗ್ ಆಗಿ, ಎಕ್ಸೈಟ್ಮೆಂಟಲ್ಲಿ ಇನ್ವೈಟ್ ಮಾಡೋದಕ್ಕೆ ರೆಡಿ ಆಗೋವಂಥ ಒಂದು ಎನರ್ಜೀಸು ನಿಮ್ಮ ಸುತ್ತ, ನಿಮ್ಮ ಒಳಗಡೆಯಿಂದ ಬರ್ತಾ ಇರೋವಂಥ ಒಂದು ಎಕ್ಸೈಟ್ಮೆಂಟು ಈ ವಾರ ಗ್ರೂಪ್ ನಂಬರ್ 1. ಸೊ ಡೋಂಟ್ ಬಿ ಹೆಸಿಟೇಟ್ ಮಾಡಬೇಡಿ. ನಿಮ್ಮನ್ನು ನೀವು ಈ ಥರ ಗ್ರ್ಯಾಟಿಟ್ಯೂಡ್ ಕಳಿಸೋದಕ್ಕಿರ್ಬೋದು, ಪ್ರಯಾರಿಟೀಸ್ ಪಿಕ್ ಮಾಡೋದಕ್ಕಿರ್ಬೋದು, ಚೇಂಜಸ್ ಮಾಡೋದಕ್ಕಿರ್ಬೋದು. ಡೋಂಟ್ ಹೆಸಿಟೇಟ್, ಡೋಂಟ್ ಥಿಂಕ್ ಟ್ವೈಸ್. ಏನು ಚೇಂಜಸ್ ಮಾಡಬೇಕು ಅನ್ನಿಸ್ತಿದೆ ಮಾಡಿ, ಯಾರಿಗೆ ಥ್ಯಾಂಕ್ಸ್ ಹೇಳಬೇಕು ಅನ್ನಿಸ್ತಿದೆ ಹೇಳಿ, ಯಾರಿಗೆ ಗಿಫ್ಟ್ ಕೊಡಬೇಕು ಅನ್ನಿಸ್ತಿದೆ ಗಿಫ್ಟ್ ಕೊಡಿ. ಬಿ ರಿಯಲಿ ಥ್ಯಾಂಕ್ಫುಲ್ ಆ್ಯಂಡ್ ಗ್ರೇಟ್ಫುಲ್ ಎಲ್ಲರಿಗೂ ಈ ವಾರ. ಆ್ಯಂಡ್ ಪ್ರಿಪೇರ್ ಯುವರ್ ಸೆಲ್ಫ್ ಈ ಹೊಸ ಎನರ್ಜಿಗೆ, ಹೊಸ ಚಾಪ್ಟರ್ಗೆ ಎಂಟರ್ ಆಗೋದಕ್ಕೆ. ಆ್ಯಕ್ಚುಲಿ ಯು ಆರ್ ರೆಡಿ. ನಿಮ್ಮ ಅಲೈನ್ಮೆಂಟು, ನಿಮ್ಮ ಬ್ಯಾಲೆನ್ಸು ಮತ್ತೆ ವಾಪಸ್ ಬರ್ತಾ ಇದೆ. ಆ್ಯಂಡ್ ಯು ವಿಲ್ ಬಿ ಫೆನಾಮಿನಲ್ 2024ಅಲ್ಲಿ. ಆಲ್ ರೈಟ್. ಸೊ ಅದು ನಿಮ್ಮ ನೆಕ್ಸ್ಟ್ ವೀಕ್ ಎನರ್ಜಿ ಪ್ರೆಡಿಕ್ಷನ್ಸ್.
ಗ್ರೂಪ್ ನಂಬರ್ 1, ಐ ಆಮ್ ಬ್ಯಾಕ್ ಇನ್ ಮೈ ಅಲೈನ್ಮೆಂಟ್, ಐ ಆಮ್ ಬ್ಯಾಲೆನ್ಸ್ಡ್ ಅಂತ ಹೇಳಿ ಕೆಳಗಡೆ ಕಮೆಂಟ್ ಮಾಡಿ. ಸೊ ನಿಮ್ಮ ಓವರಾಲ್ ಎನರ್ಜಿ, ನಿಮ್ಮ ಬ್ಯಾಲೆನ್ಸ್ನ ವಾಪಸ್ ತರ್ತಾ ಇರೋದು, ಮತ್ತು ಗ್ರೇಟ್ಫುಲ್ ಆಗಿರುವಂಥದ್ದು, ಮತ್ತು ಪ್ರಿಪೇರ್ ಆಗ್ತಾ ಇರೋದು ನಿಮ್ಮ ನೆಕ್ಸ್ಟ್ ಚಾಪ್ಟರ್ಗೆ ಎಂಟರ್ ಆಗೋದಕ್ಕೆ ವಿತ್ ವೆರಿ ಸ್ಮಾಲ್ ಬ್ಯಾಕ್ ಪ್ಯಾಕ್. ಏನು ಇಂಪಾರ್ಟೆಂಟ್ ಇದೆ, ಈಗ ನಾವು ಟ್ರೆಕ್ಕಿಂಗಿಗೆ ಹೋಗಬೇಕಾದ್ರೆ ಇಡೀ ದೊಡ್ಡ ಬ್ಯಾಗ್ ತೊಗೊಂಡು ಹೋಗೋದಕ್ಕಾಗಲ್ಲ. ಟ್ರೆಕ್ಕಿಂಗ್ ಹೋಗಬೇಕಾದ್ರೆ ದೆರ್ ಹ್ಯಾಸ್ ಟು ಬಿ ಅ ಕಾಂಪ್ಯಾಕ್ಟ್ ಆ್ಯಂಡ್ ಅ ಯೂಸ್ಫುಲ್ ಪ್ರಾಡಕ್ಟ್ಸ್ ಆ್ಯಂಡ್ ಟೂಲ್ಸ್ ನಮ್ಮ ಬ್ಯಾಗಲ್ಲಿ. ಸೊ ಆ ಒಂದು ಪ್ರಿಪ್ರೇಷನ್ ಮಾಡ್ಕೊಳ್ತಾ ಇದ್ದೀರಾ ಈ ವಾರ ನೆಕ್ಸ್ಟ್ ಇಯರ್ಗೆ ಎಂಟರ್ ಆಗೋದಕ್ಕೆ. ಆಲ್ ರೈಟ್, ಸೊ ಅದು ನಿಮ್ಮ ನೆಕ್ಸ್ಟ್ ವೀಕ್ ಎನರ್ಜಿ ಪ್ರೆಡಿಕ್ಷನ್ಸ್ ಗ್ರೂಪ್ ನಂಬರ್ 1. ನಿಮ್ಗೆ ಇಷ್ಟ ಆಯಿತು ಅಂತ ಅಂದ್ಕೊಳ್ತೀನಿ. ಇಷ್ಟ ಆದರೆ ಖಂಡಿತ ಕೆಳಗಡೆ ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡೋದು ಮರಿಬೇಡಿ. ಡಿಸೈನ್ ಯೋರ್ 2024 ಪ್ರೋಗ್ರಾಮ್ ಲಿಂಕ್ ಎಲ್ಲ ಕೆಳಗಡೆ ಇದೆ. ಡೋಂಟ್ ಫರ್ಗೆಟ್ ಟು ರಿಜಿಸ್ಟರ್. ಐ ವಿಲ್ ಸಿ ಯು ಲೈವ್ ಆನ್ ಡಿಸೆಂಬರ್ 30th ಡಿಸೈನ್ ಮಾಡೋದಕ್ಕೆ 2024ನ. ಸೊ ನಿಮ್ಮನ್ನ ನೆಕ್ಸ್ಟ್ ರೀಡಿಂಗಲ್ಲಿ ಭೇಟಿ ಮಾಡ್ತೀನಿ. ಅಲ್ಲಿ ತನಕ ಸೂಪರಾಗಿ ಊಟ ಮಾಡಿ, ಕಣ್ತುಂಬ ನಿದ್ದೆ ಮಾಡಿ, ಮನಸ್ಸಿಗೆ ನಿಲ್ಲಿಸುತ್ತೆ ಜಾಸ್ತಿ ಮಾಡಿ, ಖುಷಿಯಾಗಿರಿ. ಲವ್ ಯು ಆಲ್. ಟೇಕ್ ವೆರಿ ಗುಡ್ ಕೇರ್ ಆಫ್ ಯುವರ್ ಸೆಲ್ಫ್. ಬಾಯ್. ಗ್ರೂಪ್ ನಂಬರ್ 2, ನೀವು ಈ ಡೆಕ್ನ ಸೆಲೆಕ್ಟ್ ಮಾಡ್ಕೊಂಡಿದ್ರೆ ಇದು ನೆಕ್ಸ್ಟ್ ವೀಕ್, ಇದು ನಿಮ್ಮ ನೆಕ್ಸ್ಟ್ ವೀಕ್ ಎನರ್ಜಿ ಪ್ರೆಡಿಕ್ಷನ್ಸ್. ಸೊ ಶುರು ಮಾಡೋಣ ಇವತ್ತಿನ ರೀಡಿಂಗ್. ನಿಮ್ಮ ರೀಡಿಂಗ್ ಬಂದು 2 ಡೈರೆಕ್ಷನಲ್ಲಿ ಹೋಗ್ತಾ ಇದೆ. ಮೊದಲನೇದು ಬಂದು ಸಮ್ ಆಫ್ ಯು ಆರ್ ಸೂಪರ್ ಹೈ ಈ ವಾರ ಎನರ್ಜಿನಲ್ಲಿ, ಸೂಪರ್ ಡೂಪರ್ ಹೈ ವೋಲ್ಟೇಜ್ ಎನರ್ಜಿ. ಕೆಲವ್ರಿಗೆ ಅಬ್ಸಲ್ಯೂಟ್ಲಿ ಆಪೋಸಿಟ್, ಯು ಆರ್ ನಾಟ್ ಎಟ್ ಆಲ್ ಫೀಲಿಂಗ್ ಎಕ್ಸೈಟೆಡ್ ಅನ್ನೋದಕ್ಕಿಂತ ಎನರ್ಜಿ ಸ್ವಲ್ಪ ಲೋ ಆಗಿರೋ ಥರ. ಸೊ 2 ಡೈರೆಕ್ಷನಲ್ಲಿ ಎನರ್ಜಿ ಮೂವ್ ಆಗ್ತಾ ಇದೆ ನಿಮ್ಮ ಗ್ರೂಪ್ಗೆ. ಐ ಥಿಂಕ್ ಮೆಜಾರಿಟಿ ಆಫ್ ಯು ಆನ್ ಹೈ ಎನರ್ಜಿ. ಕೆಲವ್ರಿಗೆ ಆ ಎನರ್ಜಿಗೆ ಮ್ಯಾಚ್ ಮಾಡೋಕ್ಕಾಗ್ತಾ ಇಲ್ಲ, ಅಥವಾ ಓವರ್ವೆಲ್ಮ್ ಆಗಿ ಯು ಆರ್ ನಾಟ್ ವೆರಿ ಮಚ್ ಇನ್ ಅಲೈನ್ಮೆಂಟ್ ಈ ಎನರ್ಜಿ ಜೊತೆ, ಆ್ಯಂಡ್ ಯು ಡೋಂಟ್ ನೋ ಹೆಂಗೆ ಈ ಎನರ್ಜಿನ ಉಪಯೋಗಿಸ್ಕೊಳ್ಬೇಕು ಅಂತ ಹೇಳಿ. ಇನ್ನೊಂದು ಹೇಳ್ತಾ ಇರೋದು, ಲೈಕ್ ನಿಮ್ಮ ಮೂಡು ಹೇಗಿದೆ ಈ ವಾರಕ್ಕೆ ಎಂಟರ್ ಆಗಬೇಕಾದ್ರೆ ಆ ಮೂಡು ಆ್ಯಂಪ್ಲಿಫೈ ಆಗುತ್ತೆ ಅಂತ ಹೇಳ್ತಾ ಇದ್ದಾರೆ. ಫಾರ್ ಎಕ್ಸಾಂಪಲ್, ಯು ಆರ್ ಆಲ್ ಹ್ಯಾಪಿ, ಎಕ್ಸೈಟೆಡ್. ಸೊ ಆ ಮೂಡ್ ಬಂದು ಆ್ಯಂಪ್ಲಿಫೈ ಆಗುತ್ತೆ, ಅಂದರೆ ಇನ್ನೂ ಇನ್ಕ್ರೀಸ್ ಆಗುತ್ತೆ ಇನ್ 10 folds. ನೀವು ಈ ವೀಕಿಗೆ ಎಂಟರ್ ಆಗ್ತಾ ಯು ಆರ್ ಫೀಲಿಂಗ್ ಡಲ್, ಯು ಆರ್ ಫೀಲಿಂಗ್ ಲಿಟಲ್ ಓವರ್ವೆಲ್ಮ್ಡ್ ಅಂತ ಅಂದರೆ ಆ ಎನರ್ಜಿನೂ ಆ್ಯಂಪ್ಲಿಫೈ ಆಗುತ್ತೆ. ಸೊ ಈ ವೀಕಿಗೆ ಎಂಟರ್ ಆಗ್ತಾ ಫಸ್ಟು ನಿಮ್ಮ ಮೂಡನ್ನು ರೆಡಿ ಮಾಡ್ಕೊಳ್ಳೋದು ಇಟ್ ಈಸ್ ವೆರಿ ಇಂಪಾರ್ಟೆಂಟ್. ಯಾಕೆಂದರೆ ಯಾವುದೇ ಮೂಡಲ್ಲಿ ನೀವು ಎಂಟರ್ ಆಗ್ತಾ ಇದ್ದರೆ ಆ ಪರ್ಟಿಕ್ಯುಲರ್ ಮೂಡ್ ಆ್ಯಂಪ್ಲಿಫೈ ಆಗುತ್ತೆ. ಸೊ ಬೇಸಿಕ್ಲಿ ಫುಲ್ ಮೂನ್ ಈಸ್ ಇನ್ ಫುಲ್ ಎಫೆಕ್ಟ್ ನಿಮ್ಮ ಎನರ್ಜಿಗೆ. ಗ್ರೂಪ್ ನಂಬರ್ 2, ಲೈಕ್ ಫುಲ್ ಮೂನ್ ಯಾವಾಗಲೂ ಅಷ್ಟೇ ಈ ಮ್ಯಾಗ್ನಿಫೈಯಿಂಗ್ ಗ್ಲಾಸ್ ಥರ. ಈ ಮ್ಯಾಗ್ನಿಫೈಯಿಂಗ್ ಗ್ಲಾಸ್ ಇಟ್ಕೊಂಡು ಅದ್ರ ಕೆಳಗಡೆ ನೀವು ಇಲ್ಲ ಏನೇ ಆಬ್ಜೆಕ್ಟ್ ಇಟ್ಟರು ಬರೀ ಅದನ್ನು ಮ್ಯಾಗ್ನಿಫೈ ಮಾಡೋದಷ್ಟೇ. ಆ ಮ್ಯಾಗ್ನಿಫೈಯಿಂಗ್ ಗ್ಲಾಸ್ದು ಕೆಲಸ ಅಂದರೆ ಆ ಬೂತ್ ಕನ್ನಡಿ ಅಂತ ಹೇಳ್ತೀವಲ್ಲ, ಆ ಕನ್ನಡಿ ಕೆಳಗಡೆ ಇಟ್ಕೊಂಡು ಏನು ನೋಡಿದ್ರು ಅದು ಎನ್ಲಾರ್ಜ್ಡ್ ಆಗಿ ಕಾಣುತ್ತೆ. ಸೊ ಅದು ಬೆಸ್ಟ್ ಎಕ್ಸಾಂಪಲ್ ನಿಮ್ಮ ಎನರ್ಜಿನ ಡಿಸ್ಕ್ರೈಬ್ ಮಾಡೋದಕ್ಕೆ. ನೆಕ್ಸ್ಟ್ ವೀಕ್ಗೆ ಯಾವ ಒಂದು ಮೂಡ್ನ ಇಟ್ಕೊಂಡು ನೆಕ್ಸ್ಟ್ ವೀಕ್ಗೆ ಎಂಟರ್ ಆಗ್ತಾ ಇದ್ದೀರಾ ಆ ಮೂಡ್ ಬಂದು ಆ್ಯಂಪ್ಲಿಫೈ ಆಗುತ್ತೆ. ಸೊ ಕಾನ್ಷಿಯಸ್ ಆಗಿ ನಿಮ್ಮ ಮೂಡ್ನ ಚೇಂಜ್ ಮಾಡೋದಕ್ಕೆ ಟ್ರೈ ಮಾಡಿ. ಫುಲ್ಲು ಅಂದರೆ ಗ್ರೇಟ್ಫುಲ್ ಆಗಿರೋದಕ್ಕೆ ಟ್ರೈ ಮಾಡಿ. ಗ್ರ್ಯಾಟಿಟ್ಯೂಡ್ ಜರ್ನಲ್ ಬರೀರಿ, ಇಲ್ಲ I don't know, do something to change your energy, change your mood. In case ನೀವು ಡಲ್ ಆಗಿ ಸ್ವಲ್ಪ ಓವರ್ವೆಲ್ಮ್ಡ್ ಎನರ್ಜಿನಲ್ಲಿ ಇದ್ದೀರಾ ಅಂತ ಅಂದರೆ ಡಿಸ್ಕನೆಕ್ಟ್ ಆ ಎನರ್ಜಿಯಿಂದ. ನಿಮಗೆ ಖುಷಿ ಕೊಡುವಂಥದ್ದು ಇಂಟ್ರೆಸ್ಟಿಂಗ್ ಆಗಿರುವಂಥ ಕೆಲಸಗಳನ್ನ ಮಾಡ್ತಾಯಿರಿ, ಅಥವಾ ಮಾಡುವಂಥ ಪ್ರಯತ್ನ ಪಟ್ಟರೆ ಈ ಎನರ್ಜಿ ಇಷ್ಟೊಂದು ಹೆವಿ ಅಂತ ಅನ್ಸಲ್ಲ. ಯು ಕ್ಯಾನ್ ಹ್ಯಾಂಡಲ್ ದ ಎನರ್ಜಿ. ಓಕೆ, ದ ಲೈಟ್ ಬರ್ನ್ಟ್ ಔಟ್. ಬೇರೆ ಕ್ಯಾಂಡಲ್ನ ಲೈಟ್ ಮಾಡ್ತೀನಿ, ಗಿವ್ ಮಿ ಅ ಸೆಕೆಂಡ್. Okay, we are back. ಸೊ ಫ್ರೆಶ್ ಕ್ಯಾಂಡಲ್, ಫ್ರೆಶ್ ಎನರ್ಜಿ. ಸೊ ನಿಮ್ಮ ಸ್ಪಿರಿಚುವಲ್ ಫ್ಯಾಮಿಲಿ ಹೇಳ್ತಾ ಇರೋದು, ಸೊ ಟ್ರೈ ಟು ಕಾನ್ಷಿಯಸ್ಲಿ ಚೇಂಜ್ ನಿಮ್ಮ ಮೂಡ್ನ. ಇನ್ ಕೇಸ್ ನೀವು ಓವರ್ವೆಲ್ಮ್ ಆಗಿದ್ದರೆ ಟ್ರೈ ಟು ಡಿಸ್ಕನೆಕ್ಟ್ ಆ ಎನರ್ಜಿಯಿಂದ ಆ್ಯಂಡ್ ಯು ವಿಲ್ ಫೀಲ್ ಮಚ್ ಬೆಟರ್. ಯಾಕೆಂದರೆ ನೆಕ್ಸ್ಟ್ ವೀಕು ನೀವು ಯಾವುದೇ ಮೂಡಲ್ಲಿದ್ದರೂ ಅದನ್ನು ಮಲ್ಟಿಪ್ಲೈ ಮಾಡುವಂಥದ್ದು, ಆ್ಯಂಪ್ಲಿಫೈ ಮಾಡುವಂಥ ಒಂದು ಎನರ್ಜಿ. ಬಿಕಾಸ್ ಆ ಫುಲ್ ಮೂನ್ ಬಂದು ಇಟ್ ಈಸ್ ರಿಯಲಿ ಎಫೆಕ್ಟಿಂಗ್ ಯು ಈ ವಾರ. ಅಗೇನ್ ಇದನ್ನು ಉಪಯೋಗಿಸ್ಕೊಳ್ಬೇಕಂದ್ರೆ ನಿಮ್ಮ ಬೆನಿಫಿಟ್ಗೆ, ಮ್ಯಾನಿಫೆಸ್ಟೇಷನ್ ಮಾಡೋದಕ್ಕೆ ಇಟ್ ಈಸ್ ಗೋನ್ ಬಿ ಅನ್ ಅಮೇಝಿಂಗ್ ಎನರ್ಜಿ. ಲುಕ್ ಎಟ್ ದ್ಯಾಟ್, ವಿ ಹ್ಯಾವ್ ಮಜಿಷಿಯನ್ ಅಂಡ್ ದ ಮಿರರ್. ನಾವು ಈಗ ತಾನೇ ಬೂತ್ ಕನ್ನಡಿ, ಮಿರರ್ ಬಗ್ಗೆ ಮಾತಾಡ್ತಾ ಇದ್ವಿ. ಮ್ಯಾಗ್ನಿಫೈಯಿಂಗ್ ಗ್ಲಾಸ್. ಡೆಫಿನೆಟ್ಲಿ ಯು ಆರ್ ಫೀಲಿಂಗ್ ಕೋಲ್ಡ್, ಯು ವಿಲ್ ಫೀಲ್ ಮೋರ್ ಕೋಲ್ಡ್. ಯು ಆರ್ ಫೀಲಿಂಗ್ ಹಾಟ್, ಯು ವಿಲ್ ಫೀಲ್ ಮೋರ್ ಹಾಟ್. ಓಕೆ, ಸೊ ದಟ್ ಈಸ್ ಎಕ್ಸಾಕ್ಟ್ಲಿ ನಿಮ್ಮ ಎನರ್ಜಿ. ಸೊ ನಿಮ್ಮ ಸ್ಪಿರಿಚುವಲ್ ಫ್ಯಾಮಿಲಿ ಹೇಳ್ತಾ ಇರೋದು, ಯಾವ ಕಡೆ ಲೀನ್ ಆಗ್ತಾ ಇದ್ದೀರಾ, ಯಾವ ಕಡೆ ಜಾಸ್ತಿ ನೀವು ಬಾಗ್ತಾ ಇದ್ದೀರಾ, ಆ ಎನರ್ಜಿ ವಿಲ್ ಬಿ ಆ್ಯಂಪ್ಲಿಫೈಡ್. ಮತ್ತು ನೀವು ಯಾವ ಒಂದು ಆಲೋಚನೆ ಮಾಡ್ತಾ ಇದ್ದೀರಾ
ಇದ್ದೀರಾ ಆ ಎನರ್ಜಿ ವಿಲ್ ಬಿ ಆ್ಯಂಪ್ಲಿಫೈಡ್. ನಿಮ್ಮ ಮ್ಯಾನಿಫೆಸ್ಟೇಷನ್ ಕಡೆಗೆ ನೀವು ಆಲೋಚನೆ ಮಾಡಿದರೆ ನಿಮ್ಮ ಮ್ಯಾನಿಫೆಸ್ಟೇಷನ್ ಕಡೆಗೆ ನಿಮ್ಮ ಎನರ್ಜಿನ ಜಾಸ್ತಿ ಪೋರ್ ಮಾಡ್ತಾ ಇದ್ದೀರಾ ಆ್ಯಂಡ್ ಇಟ್ ವಿಲ್ ಬಿ ಆ್ಯಂಪ್ಲಿಫೈಡ್. ನೀವು ಏನೇ ಮಾಡಿದ್ರೂ ಈ ವಾರ ಇಟ್ ವಿಲ್ ಬಿ ಆ್ಯಂಪ್ಲಿಫೈಡ್, ಇಟ್ ವಿಲ್ ಬಿ ಮಲ್ಟಿಪ್ಲೈಡ್ ಆ್ಯಂಡ್ ಯು ವಿಲ್ ಫೀಲ್ ಮೋರ್ ಸ್ಟ್ರಾಂಗ್. ಓಕೆ, ಇಲ್ಲ ಯು ವಿಲ್ ಫೀಲ್ ಸ್ಟ್ರಾಂಗ್ ಗ್ರೇ ಆರ್ ಸ್ಟ್ರಾಂಗ್ ಲೈಟ್, ಇಟ್ ಡಿಪೆಂಡ್ಸ್ ಆನ್ ಯು. ಎಕ್ಸಾಕ್ಟ್ಲಿ ಲೈಕ್ ಈ ಕಾರ್ಡಲ್ಲೂ ಅಷ್ಟೇ ಯಾವ ಕಡೆ ಹೋಗ್ತಾ ಇದೆ ನಿಮ್ಮ ಎನರ್ಜಿ, ಇಲ್ಲ ಒಳ್ಳೆ ಮೂಡ್ ಕಡೆಗೆ ಅಥವಾ ನಿಮ್ಮ ಮ್ಯಾನಿಫೆಸ್ಟೇಷನ್ ಕಡೆಗೆ ಹೋಗ್ತಾ ಇದೆಯಾ ನಿಮ್ಮ ಆಲೋಚನೆ, ನಿಮ್ಮ ಅಟೆನ್ಷನ್ನು, ಇಲ್ಲ ಡಾರ್ಕ್ನೆಸ್ ಅಥವಾ ಗ್ರೇ ಎನರ್ಜಿ ಅಥವಾ ಡಿಸಪಾಯಿಂಟ್ಮೆಂಟ್ ಕಡೆಗೆ ಹೋಗ್ತಾ ಇದೆಯಾ, ಇದು ಕಂಪ್ಲೀಟ್ಲಿ ನಿಮ್ಮ ಕೈಯಲ್ಲಿರೋದು ಈ ವಾರ. ನಿಮ್ಮ ಎನರ್ಜಿನ ಹೇಗೆ ನೀವು ಆ್ಯಂಪ್ಲಿಫೈ ಮಾಡಬೇಕು ಅಂತ ಹೇಳಿ. ಆ್ಯಕ್ಚುಲಿ ಇಟ್ ಈಸ್ ವೆರಿ ಮ್ಯಾಜಿಕಲ್ ಮಿಸ್ಟಿಕಲ್ ಎನರ್ಜಿ ನಿಮ್ಮದು ಗ್ರೂಪ್ ನಂಬರ್ 2 ನೆಕ್ಸ್ಟ್ ವಾರ. ಲೈಕ್ ಮೂನ್ ಬಂದು ಕಂಪ್ಲೀಟ್ಲಿ ನಿಮ್ಮ ಫೇವರಲ್ಲಿರೋದು, ನೀವು ಹೇಗೆ ಯೂಸ್ ಮಾಡ್ಕೊಳ್ಳೋದು ಅಂತ ಗೊತ್ತಿದ್ರೆ ಬೇಸಿಕ್ಲಿ ನಿಮ್ಮ ಮ್ಯಾನಿಫೆಸ್ಟೇಷನ್ ಕಾನ್ಸ್ಟೆಂಟ್ಲಿ ಥಿಂಕ್ ಅಬೌಟ್ ಏನು ಬೇಕು ನಿಮಗೆ 2024 ಅಥವಾ ನಿಮ್ಮ ಜೀವನದಲ್ಲಿ ಇನ್ ಜನರಲಿ. ಕೀಪ್ ಅಫರ್ಮಿಂಗ್ ಮೈ ಲೈಫ್ ಈಸ್ ವಂಡರ್ಫುಲ್, ಮೈ ಲೈಫ್ ಈಸ್ ಬ್ಯೂಟಿಫುಲ್, ಆರ್ ಐ ಆಮ್ ಮ್ಯಾನಿಫೆಸ್ಟಿಂಗ್ ದಿಸ್, ಐ ಆಮ್ ಮ್ಯಾನಿಫೆಸ್ಟಿಂಗ್ ದ್ಯಾಟ್, ಐ ಆಮ್ ಮ್ಯಾನಿಫೆಸ್ಟಿಂಗ್ ಮನಿ, ಎನರ್ಜೀಸ್ ಆರ್ ಇನ್ ಮೈ ಫೇವರ್, ಓ ಮೈ ಗಾಡ್ ಐ ಆಮ್ ಸೋ ಲಕ್ಕಿ. ಸೊ ಈ ಥರ ನೀವು ನಿಮ್ಮನ್ನು ನೀವು ಈ ಮೈಂಡ್ ಸೆಟ್ಟಲ್ಲಿ ಇಟ್ಕೊಂಡ್ರೆ ನೆಕ್ಸ್ಟ್ ವಾರ ಆ್ಯಕ್ಚುಲಿ ಮೂನ್ ಬಂದು ನಿಮಗೆ ಸಿಕ್ಕಾಪಟ್ಟೆ ಬ್ಲೆಸ್ಸಿಂಗ್ ಕಳಿಸ್ತಾ ಇದೆ. ಯಾವ ಕಡೆ ನೀವು ಜಾಸ್ತಿ ಆಲೋಚನೆ ಮಾಡ್ತಾ ಇದ್ದೀರಾ, ಓಕೆ, ಕಾನ್ಸ್ಟೆಂಟಾಗಿ ಯಾವುದಾದ್ರೂ 1 ಅಥವಾ 2 ಮ್ಯಾಕ್ಸಿಮಮ್ 3 ಅಫರ್ಮೇಷನನ್ನು ಕೀಪ್ ರಿಪೀಟಿಂಗ್ ನಿಮ್ಮ ಮೈಂಡಲ್ಲಿ. ಓ ಮೈ ಗಾಡ್ ಐ ಆಮ್ ಸೋ ಲಕ್ಕಿ, ಓ ಮೈ ಗಾಡ್ ಐ ಆಮ್ ಸೋ ಲಕ್ಕಿ, ಅಥವಾ ಯೂನಿವರ್ಸ್ ಆಲ್ವೇಸ್ ಸಪೋರ್ಟ್ಸ್ ಮೀ, ಐ ಆಮ್ ಸೋ ಲಕ್ಕಿ, ಯೂನಿವರ್ಸ್ ಆಲ್ವೇಸ್ ಸಪೋರ್ಟ್ಸ್ ಮೀ. ಸೊ ಬೇಸಿಕ್ಲಿ ಮೂನ್ ಬಂದು ಆ ಕಡೆ ನಿಮ್ಮ ಮ್ಯಾಗ್ನಿಫೈಯಿಂಗ್ ಗ್ಲಾಸ್ನ ಅಲ್ಲಿ ತೋರಿಸ್ತಾ ಇರುತ್ತೆ. ಸೊ ನಿಮ್ಮ ಮ್ಯಾಜಿಕ್ಸು, ಮಿರಕಲ್ಲು, ನಿಮ್ಮ ಮ್ಯಾನಿಫೆಸ್ಟೇಷನು ನಿಮ್ಮ ಲೈಫ್ಗೆ ಬರೋದಕ್ಕೆ ಇಟ್ ವಿಲ್ ಬಿ ವೆರಿ 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 ವಂಡರ್ಫುಲ್ ನೆಕ್ಸ್ಟ್ ವೀಕು ನಿಮಗೆ ಗ್ರೂಪ್ ನಂಬರ್ 2. ಸೊ ನಿಮ್ಮ ಕೈಯಲ್ಲಿದೆ ನೆಕ್ಸ್ಟ್ ವೀಕು ನಿಮ್ಮ ಮೂಡ್ನ, ನಿಮ್ಮ ಎನರ್ಜಿನ ಹೇಗೆ ರೆಗ್ಯುಲೇಟ್ ಮಾಡ್ತೀರಾ, ಹೇಗೆ ಕಂಟ್ರೋಲ್ ಮಾಡ್ತೀರಾ ಅಂತ. ಆಲ್ಸೋ ಇದು ನಿಮಗೆ ಪ್ರಾಕ್ಟಿಕಲ್ ಎಕ್ಸಾಂಪಲು, ನಿಮ್ಮ ಮೂಡು, ನಿಮ್ಮ ಎನರ್ಜಿ ನಿಮ್ಮ ಕೈಯಲ್ಲಿದೆ ಅನ್ನೋದಕ್ಕೆ. ಯಾಕೆಂದರೆ ನಾವು ಯಾವಾಗಲೂ ನಾವು ವಿಕ್ಟಿಮು, ನಮ್ಮ ಎಮೋಷನ್ ಹೆಂಗೆ ಬರುತ್ತೆ ಹಾಗೆ ನಮ್ಮ ಜೀವನ ಅಂತ ಅಂದ್ಕೊಂಡಿರ್ತೀವಿ. ಬಟ್ ನಮ್ಮ ಕೈಯಲ್ಲಿದೆ ಆ ಎಮೋಷನ್ಸ್ನ ನಾವು ಹೆಂಗೆ ಬೇಕು ಹಾಗೆ ಯೂಸ್ ಮಾಡ್ಕೊಳ್ಳೋದಕ್ಕೆ. ಸೊ ಆ ಒಂದು ಪ್ರಾಕ್ಟಿಕಲ್ ವಾರ ನಿಮಗೆ. ಸೊ ನಿಮ್ಮ ಲೈಫ್ನ ನೀವು ಡಿಸೈನ್ ಮಾಡಿಕೊಂಡು ನಿಮ್ಮ ಎನರ್ಜಿನ ಆ ಕಡೆ ಹರಿಸೋದಕ್ಕೆ. ಸೊ ಎಸ್ಪೆಷಲಿ ನೆಕ್ಸ್ಟ್ ವೀಕು ನೀವು ಯಾವ ಕಡೆ ನಿಮ್ಮ ಅಟೆನ್ಷನನ್ನು ಹರಿಸ್ತಾ ಇದ್ದೀರಾ, ನಿಮ್ಮ ಫೋಕಸ್ನ ಹರಿಸ್ತಾ ಇದ್ದೀರಾ, ನಿಮ್ಮ ಥಾಟ್ಸ್ನ ಹರಿಸ್ತಾ ಇದ್ದೀರಾ, ನಿಮ್ಮ ವರ್ಡ್ಸ್ನ ಯೂಸ್ ಮಾಡ್ತಾ ಇದ್ದೀರಾ, ಮೂನ್ ಎನರ್ಜಿ ಬಂದು ಆ ಕಡೆ ಮ್ಯಾಗ್ನಿಫೈ ಆಗ್ತಾ ಇದೆ, 10 ಆ್ಯಂಪ್ಲಿಫೈ ಆಗ್ತಾ ಇದೆ ಮತ್ತು ಸ್ಟ್ರಾಂಗ್ ಆಗ್ತಾ ಇದೆ. ನಿಮ್ಮ ಮ್ಯಾನಿಫೆಸ್ಟೇಷನ್ಸ್ಗೆ, ನಿಮ್ಮ ಜೀವನನ ನೀವು ರೂಪಿಸ್ಕೊಳ್ಳೋದಕ್ಕೆ ಇಟ್ ಈಸ್ ಗೋಯಿಂಗ್ ಟು ಬಿ ವೆರಿ ವೆರಿ ಸಪೋರ್ಟಿವ್ ಎನರ್ಜಿ ನಿಮಗೆ ನೆಕ್ಸ್ಟ್ ವೀಕು ಆ್ಯಂಡ್ ಇಟ್ ವಿಲ್ ಬಿ ವಂಡರ್ಫುಲ್. Okay, we have community. Next week bandu it also looks like a gathering, New Year party, Christmas party, generally get together, gift exchanging, basically it is a wonderful week to have fun. All right, okay, so ನಾನು ಬೇಸಿಕ್ಲಿ ನನ್ನ ಥಾಟ್ ನನ್ನ ಮೈಂಡಲ್ಲಿ ದೇರ್ ವಾಸ್ ಅ ಪಾಸ್. ನನ್ನ ಮೈಂಡಲ್ಲಿ ನಾನೇನೋ ಹೇಳಬೇಕಂತ ಐ ವಾಸ್ ಥಿಂಕಿಂಗ್ ಏನೋ ಹೇಳಬೇಕಂತ ಸಡನ್ನಾಗಿ ನಿಮ್ಮ ಸ್ಪಿರಿಚುವಲ್ ಫ್ಯಾಮಿಲಿ ಲೈಕ್ ಇಂಟರಪ್ಟ್ ಮಾಡಿ ದೇ ವಾಂಟೆಡ್ ಟು ಕಂಟಿನ್ಯೂ ಈ ಎನರ್ಜಿ ಬಗ್ಗೆ. ಇಲ್ಲಿ ಯಾವ ರೀತಿ ಮೂನ್ ಎನರ್ಜಿ ಬಂದು ಆ್ಯಂಪ್ಲಿಫೈ ಮಾಡುತ್ತೆ ಈ ವಾರ ಅಂತ ಹೇಳಿದ್ರ ಬಗ್ಗೆ ಕಂಟಿನ್ಯೂ ಆನ್ ದ್ಯಾಟ್ ಅಂತ ಹೇಳಿದ್ರು. ಯಾಕೆಂದರೆ ಲುಕ್ಸ್ ಲೈಕ್ ಈ ವಾರ ಬಂದು ವೆರಿ ವೆರಿ ಇಂಪಾರ್ಟೆಂಟ್ ನಿಮಗೆ 2024ಗೆ ಇಂಟೆನ್ಷನ್ ಸೆಟ್ ಮಾಡೋದಕ್ಕೆ. ಮತ್ತು ಅವ್ರು ನನ್ನ ಥಾಟ್ನ ರೀಡೈರೆಕ್ಟ್ ಮಾಡಿದ್ದು ಫುಲ್ ಮೂನ್ ದಿನ ನಿಮಗೆ, ಎಸ್ಪೆಷಲಿ ನಿಮಗೆ ಗ್ರೂಪ್ ನಂಬರ್ 2 ಸೆಟ್ ಯುವರ್ ಇಂಟೆನ್ಷನ್. 2024ದು ಇಂಟೆನ್ಷನ್ ಬಂದು ಈ ಫುಲ್ ಮೂನ್ ದಿನ ಬರೆಯೋದು. ಇಟ್ ವಿಲ್ ಬಿ ವಂಡರ್ಫುಲ್. ಏನೆಲ್ಲ ಎಕ್ಸ್ಪೆಕ್ಟ್ ಮಾಡ್ತಾ ಇದ್ದೀರಾ ನೀವು 2024ಅಲ್ಲಿ, ಏನೆಲ್ಲ ಆಗಬೇಕು ಅಂತ ಅಂದ್ಕೊಳ್ತಾ ಇದ್ದೀರಾ, ಯಾವ ರೀತಿ ನಿಮ್ಮ ಜೀವನ ಇರಬೇಕು ಅಂತ ಅಂದ್ಕೊಳ್ತಾ ಇದ್ದೀರಾ 2024ಅಲ್ಲಿ. ನ್ಯೂ ಫುಲ್ ಮೂನ್ ದಿನ 26th ಕೂತ್ಕೊಂಡು ಕಂಪ್ಲೀಟಾಗಿ ಒಂದು ಲಿಸ್ಟ್ ಬರೆಯೋದು. 1 ಪೇಜ್, 2 ಪೇಜ್, 3 ಪೇಜ್
ಪೇಜ್ ರೈಟ್ ಯುವರ್ ಸ್ಟೋರಿ 2024 ಸ್ಟೋರಿನ ಆನ್ ಫುಲ್ ಮೂನ್. ಇಟ್ ವಿಲ್ ಬಿ ವಂಡರ್ಫುಲ್ ಆ್ಯಂಡ್ ಇಟ್ ವಿಲ್ ಬಿ ಆಂಪ್ಲಿಫೈಯರ್. ಯಾಕೆಂದರೆ ಎನರ್ಜಿ ಬಂದು ನಾವು ಆಲ್ರೆಡಿ ಡಿಸ್ಕಸ್ ಮಾಡಿದ ಹಾಗೆ ಮ್ಯಾಗ್ನಿಫೈಯಿಂಗ್ ಗ್ಲಾಸಲ್ಲಿ ಇಡುವಂಥ ಒಂದು ಎನರ್ಜಿ, ಮಲ್ಟಿಫೋಲ್ಡ್ ಎನರ್ಜಿ ಆ ಡೈರೆಕ್ಷನಲ್ಲಿ ಫ್ಲೋ ಆಗುವಂಥ ಒಂದು ಹೈ ಪೀಕ್ ಎನರ್ಜಿ 26 ಎಸ್ಪೆಷಲಿ ನಿಮ್ಮ ಗ್ರೂಪ್ಗೆ. ಈ ಗ್ರೂಪ್ನ ಯಾರು ಸೆಲೆಕ್ಟ್ ಮಾಡ್ಕೊಂಡಿದ್ದೀರಾ, ಸೊ 2026 ದಿನ ಡೆಫಿನೆಟ್ಲಿ ಡೋಂಟ್ ಹೆಸಿಟೇಟ್. ಅಂದರೆ ಈ ಬ್ರಾಡಾಗಿ ಆಲೋಚನೆ ಮಾಡೋದಕ್ಕೆ, ನಿಮ್ಮನ್ನು ನೀವು ಲಿಮಿಟ್ ಮಾಡ್ಕೋಬೇಡಿ. ಏನಾದರೂ ಬರಿಬೇಕಾದ್ರೆ ನಿಮ್ಮನ್ನು ನೀವು ಡೌಟ್ ಪಟ್ಕೋಬೇಡಿ, ಓ ಇದು ಹೆಂಗಾಗುತ್ತೆ, ಇದಾಗೋ ಚಾನ್ಸಸ್ ಇಲ್ವಲ್ಲ, ಎಲ್ಲಿಂದ ಬರುತ್ತೆ, ನಾನು ಇಷ್ಟು ದುಡ್ಡು ಬರೆದ್ಬಿಟ್ಟಿದ್ದು ಮಾತ್ರಕ್ಕೆ, ಎಲ್ಲಿಂದ ಬಂದುಬಿಡ್ತಾರೆ ಸೋಲ್ಮೇಟು ನನಗೆ ಬೇಕಂದಿದ್ದು ಮಾತ್ರಕ್ಕೆ. ಸೊ ಡೋಂಟ್ ಡೌಟ್ ಯುವರ್ ಸೆಲ್ಫ್. ಲೆಟ್ಸ್ ಸೇ ನೀವು ಅವತ್ತು ಬರಿತಾ ಇರೋದು ಡೈರೆಕ್ಟಾಗಿ ಯೂನಿವರ್ಸ್ಗೆ ಕೈಗೆ ಕೊಡ್ತಾ ಇರೋ ಥರ, ನೀವು ನಂಬಿರೋಂಥ ದೇವ್ರ ಕೈಗೆ ಈ ಲೆಟರ್ನ ನೀವು ಕೊಡ್ತಾ ಇರೋ ಥರ. ಇಮ್ಯಾಜಿನ್ ವಾಟ್ ಎವರ್ ಯು ಆರ್ ರೈಟಿಂಗ್, ಇವತ್ತು ಲಿಮಿಟೇಷನ್ಸ್ ಹಾಕ್ಕೊಳ್ದಿರಾ, ನಿಮ್ಮ ಹಾರ್ಟ್ನ ಕಂಪ್ಲೀಟಾಗಿ ಓಪನ್ ಮಾಡಿ ಬ್ರಾಡ್ ಆಗಿ ಏನನ್ನು ಕ್ವಶನ್ ಮಾಡ್ದಿರಾ ನೀವು ಬರೀತಾ ಇರೋ ಈ ಒಂದು ಲೆಟರು, ಲೆಟ್ಸ್ ಅಸ್ಯೂಮ್ ಫಾರ್ ದ ಸೇಕ್ ಇಟ್ ಈಸ್ ಡೈರೆಕ್ಟ್ಲಿ ಪಾಸಿಬಲ್. ಏನನ್ನು ನಾನು ಆಲೋಚನೆ ಮಾಡೋ ಅವಶ್ಯಕತೆ ಇಲ್ಲ. ಈ ಮಕ್ಕಳಿಗೆ ಫಾರ್ ಎಕ್ಸಾಂಪಲ್, ಮಕ್ಕಳಿಗೆ ಏನಾದರೂ ಬೇಕಂದರೆ ಅಥವಾ ಏನಾದರೂ ಇಂಟ್ರೆಸ್ಟ್ ಇದ್ದರೆ, ಏನಾದರೂ ಆಟ ಆಡಬೇಕಾದ್ರೆ ದೇ ಡೋಂಟ್ ಡೌಟ್. ಈಗ ಡಾಕ್ಟರ್ ಆಟ ಆಡ್ತಾ ಇರ್ತಾರೆ, ಟೀಚರ್ ಆಟ ಆಡ್ತಾ ಇರ್ತಾರೆ, ದೇ ಡೋಂಟ್ ಡೌಟ್ ಅವ್ರು ಡಾಕ್ಟರ್ ಅಲ್ಲ, ಅವ್ರು ಟೀಚರ್ ಅಲ್ಲ ಅಂತ. ದೇ ಗೆಟ್ ಕ್ಯಾರೆಕ್ಟರ್ ಒಳಗಡೆ ಎಂಟರ್ ಆಗಿ they play the character. So let's assume for a day 26th ದಿನ that you are that 2024ಗೆ ನೀವು ಏನೆಲ್ಲ ಅಂದ್ಕೊಳ್ತಾ ಇದ್ದೀರಾ, ಇಟ್ ಈಸ್ ಟೋಟಲಿ ಪಾಸಿಬಲ್. ನನ್ನ ಕೈಲಿ ಅಂತಲ್ಲ, ನಾನು ನಂಬಿರೋ ಅಂಥ ಹೈಯರ್ ಫೋರ್ಸಸ್ ಕೈಲಿ ಇದನ್ನು ನನ್ನ ಮುಖಾಂತರ ಮಾಡಿಸೋವಂಥದ್ದು, ಸಕ್ಸಸ್ ಬರ್ಸೋವಂಥದ್ದು, ಇಟ್ ಈಸ್ ಪಾಸಿಬಲ್ ಅಂತ ಬ್ರಾಡಾಗಿ ಆಲೋಚನೆ ಮಾಡಿ ರೈಟ್ ಅ ಹೋಲ್ ಲಿಸ್ಟ್. ನಿಮ್ಮನ್ನು ನೀವು ತಡಿದಿರಾ, ನಿಮ್ಮನ್ನು ನೀವು ಡೌಟ್ ಪಡ್ದಿರಾ. ಸೊ ಲೆಟ್ಸ್ ಸೇ ನಿಮಗೆ ಒಂದು ಸೂಪರ್ ಪವರ್ ಕೊಟ್ಟಿದೆ ಯೂನಿವರ್ಸು, ಆ ಪವರ್ನ ಯೂಸ್ ಮಾಡಿ ಒಂದು ದಿನಕ್ಕೆ ನೀವು ಏನನ್ನು ಬೇಕಾದ್ರೂ ನಿಮ್ಮ ಜೀವನದಲ್ಲಿ ನೀವು ಬರ್ಕೋಬಹುದು ಅನ್ನೋವಂಥ ಒಂದು ಇಂಟೆನ್ಷನನ್ನು ಇಟ್ಕೊಂಡು 26th ರೈಟ್ ಅ ಲೆಟರ್. ಮೇ ಬಿ ಈವ್ನಿಂಗ್, ಇಲ್ಲ ಮೂನ್ ಲೈಟಿಗೆ ಆಕ್ಸೆಸ್ ಇದ್ದರೆ ಮೂನ್ ಲೈಟಲ್ಲಿ ಕೂತ್ಕೊಂಡು, ಟೆರೆಸಲ್ಲಿ ಆಕ್ಸೆಸ್ ಇದ್ದರೆ ಟೆರೆಸ್ ಹತ್ರ ಕೂತ್ಕೊಂಡು, ವೇರ್ ಎವರ್ ಯು ಕ್ಯಾನ್ ಸಿ ಮೂನ್. ಇಲ್ಲ ಮೂನ್ ಬಂದಿಲ್ಲ ಅವತ್ತು, ಮೋಡ ಮುಚ್ಕೊಂಡಿದೆ ಅಂತ ಅಂದ್ರೂ ಪರವಾಗಿಲ್ಲ, ಜಸ್ಟ್ ಸಿಟ್ ಆ್ಯಂಡ್ ರೈಟ್. ಒಂದು ಕ್ಯಾಂಡಲ್ನ ಲೈಟ್ ಮಾಡಿ, ವೈಟ್ ಕ್ಯಾಂಡಲ್ನ, ಇಲ್ಲ ದೀಪ ಹಚ್ಕೋಬಹುದು, ಲೈಟ್ ಅ ಕ್ಯಾಂಡಲ್ ಆರ್ ಲ್ಯಾಂಪ್, ಒಂದು ಪೆನ್ನು ಪೇಪರ್ ತೊಗೊಂಡು ಡೂ ಇಟ್ ಆಸ್ ಅ ರಿಚುವಲ್. ನಿಮಗೂ ದೇವ್ರಿಗೂ ಮಧ್ಯ ನಡೀತಾ ಇರುವಂಥ ಒಂದು ರಿಚುವಲ್, ನಿಮಗೂ ಹೈಯರ್ ಪವರ್ಸ್ಗೂ ಮಧ್ಯ ನಡೀತಾ ಇರುವಂಥ ಒಂದು ಸೇಕ್ರೆಡ್ ವಂಡರ್ಫುಲ್ ರಿಚುವಲ್ ಅನ್ನುವಂಥ ಒಂದು ಐಡಿಯಾ ಇಟ್ಕೊಂಡು ಸಿಟ್ ಡೌನ್, ಟೇಕ್ ಅ ಪೇಪರ್, ಬ್ಲ್ಯಾಂಕ್ ವೈಟ್ ಪೇಪರ್, ನಿಮ್ಮ ಕಲರ್, ನಿಮ್ಮ ಫೇವ್ರೆಟ್ ಕಲರ್, ಡೆಕೋರೇಟ್ ದ ಪೇಪರ್. ನಿಮಗೆ ಬೇಕಂದರೆ ಹೈಲೈಟ್, ನಿಮಗೆ ಯಾವ್ದು ಇಂಪಾರ್ಟೆಂಟ್ ಪಾಯಿಂಟ್ಸ್ ಇದೆ, ಯೂಸ್ ಕಲರ್ಫುಲ್ ಪೆನ್ಸ್, ಗೋ ಆ್ಯಸ್ ಫ್ಯಾನ್ಸಿ ಆ್ಯಸ್ ಪಾಸಿಬಲ್. ಇಲ್ಲ ಪ್ಲೇನ್ ಲೆಟರ್, ಪ್ಲೇನ್ ವೈಟ್ ಆ್ಯಂಡ್ ಬ್ಲೂ ಪೆನ್, ಎನಿಥಿಂಗ್ ಇಸ್ ಫೈನ್. ಬಟ್ ಕೂತ್ಕೊಂಡು ಬರೀರಿ, ಡೋಂಟ್ ಹೆಸಿಟೇಟ್, ಡೋಂಟ್ ಸ್ಟಾಪ್, ಡೋಂಟ್ ಲಿಮಿಟ್ ಯುವರ್ ಸೆಲ್ಫ್. ಆ ಲೆಟರ್ನ ಬರೆದು, ಆ ದೀಪ ಏನು ಇಟ್ಕೊಂಡಿದ್ದೀರಾ ಎಲ್ಲ ಬರೆದ ಮೇಲೆ ನಿಮ್ಮ ಹಾರ್ಟ್ ಮೇಲೆ ಆ ಲೆಟರ್ನ ಇಟ್ಕೊಂಡು ರಿಪೀಟ್ ದಿಸ್ 3 times. ಇಟ್ ಈಸ್ ಡನ್, ಇಟ್ ಈಸ್ ಡನ್, ಇಟ್ ಈಸ್ ಡನ್. ಓಕೆ, ಆ 3 ಸಲ ಅದನ್ನು ಹೇಳಿ. ಅಂದರೆ ನಾನು ಅಂದ್ಕೊಂಡಿದ್ದು ಆಗತ್ತೆ, ಆಗಿದೆ ಅಂದರೆ ಇಟ್ ಈಸ್ ಡನ್ ಅಂತ ಹೇಳಿ. ಯು ಆರ್ ಬೇಸಿಕ್ಲಿ ಗಿವಿಂಗ್ ಪರ್ಮಿಷನ್ ಈ ಪ್ರತಿಯೊಂದನ್ನು ಮ್ಯಾನಿಫೆಸ್ಟ್ ಆಗೋದಕ್ಕೆ. ಸೊ ಎಷ್ಟೊತ್ತು ಬೇಕು ಅಷ್ಟೊತ್ತು ಮೆಡಿಟೇಟ್ ಮಾಡಿ, ಆ ಲೆಟರ್ನ ಇಟ್ಕೊಂಡು ನಿಮ್ಮ ಹಾರ್ಟ್ ಮೇಲೆ ಅಥವಾ ನಿಮ್ಮ 2 ಕೈಗಳ ಮಧ್ಯ ಆ ಪ್ರೇಯರ್ ಪೊಸಿಷನಲ್ಲಿ ನಿಮಗೆ ಖುಷಿ ಆದಾಗ, ವೆನ್ ಯು ಆರ್ ಫೀಲಿಂಗ್ ರಿಯಲಿ ಗುಡ್, ನೀವು ಅಂದ್ಕೊಂಡಿದ್ದೆಲ್ಲ ನಿಮ್ಮ ಜೀವನಕ್ಕೆ ಬಂದಾಗ ಯಾವ ರೀತಿ ಅನಿಸುತ್ತೆ, ಆ ಫೀಲಿಂಗ್ ಸ್ಟೇಟ್ಗೆ ಹೋಗಿ ನೀವು ಹಚ್ಚಿರೋ ಆ ದೀಪದಲ್ಲಿ ಈ ಲೆಟರ್ನ, ಅಫ್ಕೋರ್ಸ್ ಎಲ್ಲ ಸೇಫ್ಟಿ ಪ್ರಿಕಾಷನ್ಸ್ ತೊಗೊಂಡು, ಬರ್ನ್ ದಿಸ್ ಲೆಟರ್ ಇನ್ ಅ ಫೈರ್ ರೆಸಿಸ್ಟೆಂಟ್ ಬೌಲಲ್ಲಿ ಆ ಲೆಟರ್ನ ಬರ್ನ್ ಮಾಡಿ ಆ್ಯಂಡ್ know that it is done. So do this process. So ನಮ್ಮ ರೀಡಿಂಗ್ನ ಮಧ್ಯದಲ್ಲಿ ಸ್ಟಾಪ್ ಮಾಡಿ ಡಿಟೂರ್ ಮಾಡಿ ಇದನ್ನು ಹೇಳಿದ್ರು ನಿಮ್ಮ ಸ್ಪಿರಿಚುವಲ್ ಫ್ಯಾಮಿಲಿ. ಯಾಕೆಂದರೆ ತುಂಬ ಪವರ್ಫುಲ್ ಆಗಿರೋದ್ರಿಂದ ಈ ವಾರ ನಿಮಗೆ ಗ್ರೂಪ್ ನಂಬರ್ 2 26th do this ritual and know that it is done. Wonderful, amazing. So definitely do that. The next card we have is Page of Pentacles. ಮತ್ತೆ ಇದು ಆ ಫೀಲಿಂಗ್ ಸ್ಟೇಟಿಗೆ ಹೋಗ್ತಾ ಇರೋದು. ದ ಫೀಲಿಂಗ್ಸ್ ಆ್ಯಂಡ್ ದ ಎಮೋಷನ್ಸ್ ಆರ್ ಆ್ಯಂಪ್ಲಿಫೈಡ್. 2 of Swords ಇದೆ.
ಇದನ್ನೇ ಹೇಳ್ತಾ ಇರೋದು, ಒಂದು ಯು ಆರ್ ಫೀಲಿಂಗ್ ಗುಡ್ ಆರ್ ಯು ಆರ್ ನಾಟ್ ಫೀಲಿಂಗ್ ದ್ಯಾಟ್ ಗುಡ್. ಈ ಸಲ ಎಮೋಷನ್ಸ್ನ ನೀವು ಹೆಂಗೆ ಯೂಸ್ ಮಾಡ್ಕೊಳ್ಳೋದು ನಿಮ್ಮ ಫೇವರ್ಗೆ ಅಂತ ತಿಳ್ಕೊಳ್ಳೋ ಅಂಥದ್ದು. ಮತ್ತು ಈ ಕಾರ್ಡಲ್ಲಿ ಬಂದು ವಿಶ್ ಫುಲ್ಫಿಲ್ಮೆಂಟ್ ಕಾರ್ಡ್. ಇದು ಡೆಫಿನೆಟ್ಲಿ ಇದು ವಿಶ್ ಮಾಡ್ತಾ ಇರುವಂಥ ವೀಕು. ಅದಕ್ಕೆ ಹೇಳಿದವರು 26ಗೆ ಈ ಪ್ರಾಸೆಸ್ನ ಮಾಡಿ, ಈ ಸೇಕ್ರೆಡ್ ರಿಚುವಲ್ನ ಮಾಡಿ. ಯಾಕೆಂದರೆ ನಿಮ್ಮ ವಿಶಸ್ ಎಲ್ಲ ಫುಲ್ಫಿಲ್ ಆಗೋ ಅಂಥ ಒಂದು ಚಾನ್ಸಸ್ ಇದೆ ಈ ಎನರ್ಜೀಸ್ನ ಯೂಸ್ ಮಾಡಿಕೊಂಡಾಗ. ಸೊ ಇಲ್ಲ ಪೇಜ್ ಆಫ್ ಪೆಂಟಿಕಲ್ಸ್ ಈ ಕಾರ್ಡಲ್ಲಿ ಲೈಕ್ ಶಿ ಈಸ್ ಕ್ಲೋಸಿಂಗ್ ಅರ್ ಐಸ್ ಆ್ಯಂಡ್ ಫೀಲಿಂಗ್ ಎವ್ರಿಥಿಂಗ್. ಓಕೆ, ಕಂಪ್ಲೀಟಾಗಿ ಎಮೋಷನ್ಸ್ನ ಫೀಲಿಂಗ್ಸ್ನ ಕಂಪ್ಲೀಟ್ ಬಾಡಿನಲ್ಲಿ ಫೀಲ್ ಮಾಡ್ಕೊಳ್ತಾ ಇರೋದು. ಮತ್ತು ಈ ಕಾರ್ಡಲ್ಲಿ ಎನರ್ಜಿನ ರೆಸಿಸ್ಟ್ ಮಾಡ್ತಾ ಇರೋದು. ಸೊ ನೀವು ಚೂಸ್ ಮಾಡೋ ಅಂಥ ಒಂದು ಪೊಸಿಷನಲ್ಲಿದ್ದೀರಾ ಈ ವಾರ. ಯಾವ ರೀತಿ ನಿಮ್ಮ ಫೀಲಿಂಗ್ನ ನೀವು ಎನ್ಹ್ಯಾನ್ಸ್ ಮಾಡ್ಕೊಳ್ತೀರಾ, ಅದು ನಿಮ್ಮ ಕೈಯಲ್ಲಿ ಸಾಧ್ಯ ಅಂತ ಹೇಳಿ. ಈ ರೀತಿ ಕನ್ಫ್ಯೂಷನ್ ಇದ್ದಾಗ, ಓವರ್ವೆಲ್ಮ್ ಎನರ್ಜಿ ಇದ್ದಾಗ ಇಮ್ಮಿಡಿಯೇಟಾಗಿ ಡೂ ಸಮಥಿಂಗ್ ನಿಮಗೆ ಖುಷಿ ಕೊಡುವಂಥದ್ದು. ಗೋ ಔಟ್ ಫಾರ್ ಅ ವಾಕ್, ಟೇಕ್ ಅ ಡೀಪ್ ಬ್ರೆತ್, ನಿಮ್ಮ ಫೇವ್ರೆಟ್ ಪರ್ಸನಿಗೆ ಕಾಲ್ ಮಾಡೋದು, ಅಥವಾ ಡೂ ಸಮಥಿಂಗ್ ನಿಮ್ಮ ಎನರ್ಜಿನ ಶಿಫ್ಟ್ ಮಾಡೋದಕ್ಕೆ ನೆಕ್ಸ್ಟ್ ವಾರ. ಬಿಕಾಸ್ ದಟ್ ಈಸ್ ಗೋಯಿಂಗ್ ಟು ಹೆಲ್ಪ್ ಯು ಅ ಲಾಟ್. ಮತ್ತು ಈ ಎನರ್ಜಿ ಬಂದು ಟೆಂಪ್ರರಿ. ಯು ವಿಲ್ ಫೀಲ್ ವಂಡರ್ಫುಲ್ ಆ್ಯಂಡ್ you are feeling amazing ಹೋಗ್ತಾ ಆ್ಯಂಡ್ ದೆನ್ ವಿ ಹ್ಯಾವ್ ದ ಸ್ಟ್ರೆಂತ್ ಕಾರ್ಡ್ ನಂಬರ್ 8. ನೆಕ್ಸ್ಟ್ ವೀಕ್ ಬಂದು ನಿಮಗೆ 2024ಗೆ ನಿಮ್ಮನ್ನ ಅಲೈನ್ಮೆಂಟಿಗೆ ತರ್ತಾ ಇರೋದು. ಗ್ರೂಪ್ ನಂಬರ್ 1ಗೂ ಅಲೈನ್ಮೆಂಟ್ ವಾಸ್ ದ ವರ್ಡ್, ಬಟ್ ನಿಮಗೆ ಸ್ಪೆಸಿಫಿಕ್ಕಾಗಿ ಗ್ರೂಪ್ ನಂಬರ್ 2 ನಿಮ್ಮನ್ನು ಕಾನ್ಷಿಯಸ್ ಆಗಿ ನಿಮ್ಮ ಕೈಯಲ್ಲೇ ಇದನ್ನು ಮಾಡಿಸ್ತಾ ಇರೋದು. ವಾಲಂಟಿಯರ್ ಆಗಿ ನಿಮ್ಮನ್ನು ಪ್ರಿಪೇರ್ ಮಾಡ್ತಾ ಇರೋದು 2024ಗೆ. ಆ್ಯಂಡ್ ವಿ ಹ್ಯಾವ್ ಅನದರ್ 8. ಓಕೆ, ಬರ್ಸ್ಟ್ ಆಫ್ ಎನರ್ಜಿ. ವಂಡರ್ಫುಲ್ ವೀಕ್, ಫುಲ್ ಆಫ್ ಹೈ ವೈಬ್ರೇಷನಲ್ ಎನರ್ಜಿ, ಫುಲ್ ಆಫ್ ಮ್ಯಾನಿಫೆಸ್ಟೇಷನ್ ಕೆಪಾಸಿಟಿ. ನಿಮ್ಮ ಕೈಯಲ್ಲಿ ನಿಮ್ಮ ಎಮೋಷನ್ಸ್ನ ಬದಲಾಯಿಸ್ಕೊಳ್ಳೋದಕ್ಕೆ ಸಾಧ್ಯ. ಅದನ್ನು ಪ್ರಾಕ್ಟಿಕಲ್ ಆಗಿ ತೋರಿಸೋ ಅಂಥ ಒಂದು ವೀಕು ಇದು. ಇಟ್ ಈಸ್ ಅ ಮ್ಯಾಜಿಕಲ್, ಮಿಸ್ಟಿಕಲ್, ಹೈ ವೈಬ್ರೇಷನಲ್ ವೀಕ್. ಇಲ್ಲ ಇಟ್ ಈಸ್ ಗೋಯಿಂಗ್ ಟು ಗೋ ಹೈ ಆರ್ ಇಟ್ ಈಸ್ ಗೋಯಿಂಗ್ ಟು ಗೋ ಲೋ, ಡಿಪೆಂಡಿಂಗ್ ಆನ್ ನೀವು ಹೆಂಗೆ ಈ ಎನರ್ಜಿನ ಉಪಯೋಗಿಸ್ಕೊಳ್ತಾ ಇದ್ದೀರಾ ಅಂತ ಹೇಳಿ. ಸೊ ಕಾನ್ಷಿಯಸ್ ಆಗಿ ನಿಮ್ಮ ಮೈಂಡನ್ನ ಪ್ರಿಪೇರ್ ಮಾಡಿ, ಕಾನ್ಷಿಯಸ್ ಆಗಿ ನಿಮ್ಮ ಮೂಡ್ನ ಲಿಫ್ಟ್ ಮಾಡಿ. ಸೊ ಇಟ್ ಈಸ್ ಅ ವೆರಿ ಕಾನ್ಷಿಯಸ್ ವೀಕ್. ನೀವು ಇದನ್ನು ನಿಮ್ಮ ಕೈಯಲ್ಲಿ ನೀವು ಇನ್ಚಾರ್ಜ್ ತೊಗೊಂಡು ಈ ಎನರ್ಜೀಸ್ನ ಶಿಫ್ಟ್ ಮಾಡಿದ್ರೆ. ಬಟ್ ಏನೇ ಆಗಲಿ 26th ಈ ರಿಚುವಲ್ ಮಾಡೋದನ್ನು ಮರಿಬೇಡಿ. ನಂಬರ್ 8 ಲೈಕ್ 2024ಗೆ ನಿಮ್ಮನ್ನ ಅಲೈನ್ಮೆಂಟ್ಗೆ ತರ್ತಾ ಇರೋ ಅಂಥ ಒಂದು ವೀಕ್ ಇದು. ಓ ಮೈ ಗಾಡ್, ದಿಸ್ ಈಸ್ ವಂಡರ್ಫುಲ್. ಯಾಕೆಂದರೆ ಥೀಮ್ ಈಸ್ ಸಿಮಿಲರ್. ಗ್ರೂಪ್ ನಂಬರ್ 1ಗೂ ಅವ್ರ ಅಲೈನ್ಮೆಂಟ್ಗೆ ಬರ್ತಾ ಇದ್ದಂಥ ವೀಕು, ಬಟ್ ಎಂಟೈರ್ಲಿ ಡಿಫ್ರೆಂಟ್ ಪ್ರಾಸೆಸ್ ಅವ್ರದ್ದು. ನಿಮಗೆ ಬಂದು ಇಟ್ ಈಸ್ ಎಂಟೈರ್ಲಿ ಡಿಫ್ರೆಂಟ್ ಪ್ರಾಸೆಸ್. ನಿಮ್ಮ ಪ್ರಾಸೆಸ್ ಬಂದು ಇಟ್ ಫೀಲ್ಸ್ ಮೋರ್ ಮಿಸ್ಟಿಕಲ್, ಮ್ಯಾಜಿಕಲ್, ಮತ್ತು ಎನರ್ಜಿನ ಲೈಕ್ ಆ ವೇವ್ನ ರೈಡ್ ಮಾಡ್ತಾ ಇರೋದನ್ನು ಕಲಿಸ್ತಾ ಇರೋ ಅಂಥ ವೀಕ್ ಇದು ನಿಮ್ಮ ಸ್ಪಿರಿಚುವಲ್ ಫ್ಯಾಮಿಲಿ. ಆ ವೇವ್ಸ್ ಹೆಂಗೆ ಹೇಳತ್ತೆ, ಲೈಕ್ ಸ್ಕೀಯಿಂಗಲ್ಲಿ ಆ ಸ್ನೋನಲ್ಲಿ ನಾವು ಹೆಂಗೆ ಆ ಸ್ನೋನ ಹ್ಯಾಂಡಲ್ ಮಾಡೋದನ್ನ ಕಲಿತೀವಿ, ಮತ್ತು ಆ ವೇವ್ಸ್ನ ರೈಡ್ ಮಾಡೋದನ್ನ ಕಲಿಯೋದನ್ನ. ಸೊ ಬೇಸಿಕ್ಲಿ ನಿಮಗೆ ಎನರ್ಜಿನ ಹೆಂಗೆ ರೈಡ್ ಮಾಡೋದು ಅದನ್ನು ಹೇಳ್ಕೊಡ್ತಾ ಇರೋವಂಥ ವೀಕ್ ಇದು. ವೆರಿ ಇಂಟ್ರೆಸ್ಟಿಂಗ್ ವೀಕ್ ಗ್ರೂಪ್ ನಂಬರ್ 2. ಸೊ ಬೇಸಿಕ್ಲಿ ನಿಮ್ಮ ಸ್ಪಿರಿಚುವಲ್ ಫ್ಯಾಮಿಲಿ ಹೇಳ್ತಾ ಇರೋದು, ಯು ಆರ್ ಇನ್ ಚಾರ್ಜ್, ಯು ಹ್ಯಾವ್ ದ ಕೆಪಾಸಿಟಿ ನಿಮ್ಮ ಮೂಡ್ನ, ನಿಮ್ಮ ಎನರ್ಜಿನ ಶಿಫ್ಟ್ ಮಾಡೋದಕ್ಕೆ. ಕಾನ್ಷಿಯಸ್ ಆಗಿ ಶಿಫ್ಟ್ ಯುವರ್ ಮೂಡ್, ಶಿಫ್ಟ್ ಯುವರ್ ಎನರ್ಜಿ, ಶಿಫ್ಟ್ ಯುವರ್ ಎಮೋಷನ್ಸ್ ನೆಕ್ಸ್ಟ್ ವೀಕು ಆ್ಯಂಡ್ ರೈಡ್ ದ ಎನರ್ಜಿ. ಆಲ್ ರೈಟ್, ನಿಮ್ಮ ಬೆನಿಫಿಟ್ಗೆ ನೀವು ಉಪಯೋಗಿಸ್ಕೊಳ್ಳಿ. ನಿಮ್ಮನ್ನು ಅಲೈನ್ಮೆಂಟ್ಗೆ, ನೆಕ್ಸ್ಟ್ ಇಯರ್ ಎನರ್ಜಿನ ಅಲೈನ್ಮೆಂಟ್ಗೆ ನಿಮ್ಮನ್ನ ತರ್ತಾ ಇರೋವಂಥ ವೀಕು. ಐ ಆಮ್ ಸೋ ಹ್ಯಾಪಿ. ಗ್ರೂಪ್ ನಂಬರ್ 1ಗೂ 2024ಗೆ ಅಲೈನ್ಮೆಂಟ್ ತರ್ತಾ ಇದ್ದಾರೆ ಅವರ ಸ್ಪಿರಿಚುವಲ್ ಗೈಡ್ಸು. ನಿಮ್ಗೂ 2024 ಅಲೈನ್ಮೆಂಟಿಗೆ ತರ್ತಾ ಇದ್ದಾರೆ ನಿಮ್ಮ ಸ್ಪಿರಿಚುವಲ್ ಗೈಡ್ಸು. ಬೇಸಿಕ್ಲಿ ವಿ ಆಲ್ ಆರ್ ಇನ್ ಅಲೈನ್ಮೆಂಟ್ ಆ್ಯಂಡ್ ಆನ್ ದ ರೈಟ್ ಪಾತ್ ವಿತ್ ಫುಲ್ ಸಪೋರ್ಟ್ ನಮ್ಮ ಸ್ಪಿರಿಚುವಲ್ ಫ್ಯಾಮಿಲಿದು. ಸೊ ಐ ಆಮ್ ಸೂಪರ್ ಹ್ಯಾಪಿ ಫಾರ್ ಆಲ್ ಆಫ್ ಯು. ಸೊ ಅದು ನಿಮ್ಮ ನೆಕ್ಸ್ಟ್ ವೀಕ್ ಎನರ್ಜಿ ಪ್ರೊಡಿಕ್ಷನ್ಸ್ ಗ್ರೂಪ್ ನಂಬರ್ 2. ವೆರಿ ಡಿಫ್ರೆಂಟ್ ವೀಕ್ಲಿ ರೀಡಿಂಗ್ ಇದು ಫಾರ್ ಶ್ಯೂರ್, 2 ಗ್ರೂಪ್ಗೂ. ಆಲ್ ರೈಟ್, ಸೊ ನಿಮ್ಮನ್ನ ನೆಕ್ಸ್ಟ್ ರೀಡಿಂಗಲ್ಲಿ ಭೇಟಿ ಮಾಡ್ತೀನಿ. ಅಲ್ಲಿ ತನಕ ಸೂಪರಾಗಿ ಊಟ ಮಾಡಿ, ಕಣ್ತುಂಬ ನಿದ್ದೆ ಮಾಡಿ, ಮನಸ್ಸಿಗೆ ಏನಿರ್ಸತ್ತೆ ಜಾಸ್ತಿ ಮಾಡಿ, ಖುಷಿಯಾಗಿರಿ. ಡಿಸೈನ್ ಯೋರ್ 2024 ಪ್ರೋಗ್ರಾಮ್ನ ಗೋ ಚೆಕ್ ದಟ್ ಔಟ್, ರಿಜಿಸ್ಟರ್, ಆ್ಯಂಡ್ ಐ ವಿಲ್ ಸಿ ಯು ಲೈವ್ ಆನ್ December 30th. ಲೆಟ್ಸ್ ಡಿಸೈನ್ ಆ್ಯಂಡ್ let's rock our 2024. All right, okay, love you all, take care, bye bye.